ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಮ್ಮೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ 165 ಸೈಟ್ಸ್ ಆಕ್ಷನ್ 164 ಸೈಟ್ಸ್ ಆಕ್ಷನ್ ಬಂದಿದೆ. ಈ ಸಲ ಕಂಪ್ಲೀಟ್ ಆಗಿ ನಾರ್ತ್ ಬೆಂಗಳೂರು ಅಂದ್ರೆ ಅರ್ಕಾವತಿ ಲೇಔಟ್ ಮಲ್ಟಿಪಲ್ ಬ್ಲಾಕ್ ಅಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಏನ್ ಹೇಳುತ್ತೆ, ಯಾವಾಗ ಲಾಸ್ಟ್ ಡೇ, ಇನ್ ಕೇಸ್ ನೀವೇನಾದ್ರೂ ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಫಿಲ್ ಮಾಡಬೇಕು, ಯಾವ ತರ ಇದೆ, ಎಲ್ಲೆಲ್ಲಿ ಸಿಗುತ್ತೆ, ಹಾಗೆ ನಿಮ್ಗೆ ಏನಾದರೂ ಜಿಯೋ ಟ್ಯಾಗ್ ಬೇಕಂದ್ರೆ BDA ವೆಬ್ಸೈಟ್ ಇಂದ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಈ ಜಿಯೋ ಟ್ಯಾಗ್ ಅನ್ನ ಹೇಗೆ ಅರ್ಥ ಮಾಡಿಕೊಂಡು ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಎಲ್ಲಾ ಡೀಟೇಲ್ಸು BDA ವೆಬ್ಸೈಟ್ ಅಲ್ಲಿ ಹೇಗೆ ಸಿಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಎಕ್ಸಾಕ್ಟ್ಲಿ ಗೂಗಲ್ ಲೊಕೇಶನ್ ಅಲ್ಲಿ ಇಫ್ ಯು ಸಿ ಪ್ರೀವಿಯಸ್ ಪಾಸ್ಟ್ ಆಕ್ಷನ್ ಹೋದ ತಿಂಗಳು ಕೂಡ BDA ರಿಸಲ್ಟ್ಸ್ ಆಗಿತ್ತು, ಅದರದ್ದು ವಿಡಿಯೋ ಕೂಡ ನಮ್ಮ ಚಾನಲ್ ಅಲ್ಲಿ ಇದೆ. ನೀವು ಹೋಗಿ ವಿಡಿಯೋ ಸೆಕ್ಷನ್ ಅಲ್ಲಿ ನೋಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿದ್ದೀನಿ. ಈ ಸಲ ನಾರ್ತ್ ಬೆಂಗಳೂರು ಅರ್ಕಾವತಿ ಲೇಔಟ್ ಅಲ್ಲಿ ತನ್ನಿಸಂದ್ರ, ಹೆಣ್ಣೂರು, ಹೆಬ್ಬಾಳ ಆದ್ಮೇಲೆ ಟೆಕ್ ಪಾರ್ಕ್ ಹಿಂದ್ಗಡೆ ತುಂಬಾ ಟಾರ್ಗೆಟ್ ಮಾಡಿದ್ದಾರೆ. ಯಾವ ತರ ಪ್ಲಾನಿಂಗ್ ಮಾಡಬೇಕು ಪೂರ್ತಿ ವಿತ್ ಲೊಕೇಶನ್ ಕೂಡ ಈ ಲೊಕೇಶನ್ ಲಾಸ್ಟ್ ರಿವ್ಯೂ ಮಾಡ್ತೀನಿ. ಸೊ ವಿಡಿಯೋ ಲೆಂತಿ ಆಗಿರಬಾರ್ದು ಅಂತ ಸ್ವಲ್ಪ ಜನಕ್ಕೆ ಆಕ್ಷನ್ ಹೇಗಿರಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ಮಾಡ್ತೀನಿ. ಹಾಗೆ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ KPP ಇಸ್ ಅ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಲಾಗಿನ್ ID ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ಹೇಗೆ ಐಟಮ್ನ ಸರ್ಚ್ ಮಾಡಬೇಕು, ಯಾವ ತರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿತ್ ಲೈವ್ ಹೇಳ್ಕೊಡ್ತೀನಿ. ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗಿ ಸ್ಟೇಜ್ ಬೈ ಸ್ಟೇಜ್ ಕವರ್ ಮಾಡ್ತೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ರಾಂಗ್ ಆಗಿ ಬಂದಿದ್ರು ಕೂಡ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್ ಚಾನಲ್, ಮೈ ರಿಕ್ವೆಸ್ಟ್ ಇಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಆಕ್ಷನ್ ಮತ್ತೆ ಅಲಾಟ್ಮೆಂಟ್ ನಾವು ಡಿಸ್ಪ್ಲೇ ಮಾಡ್ತೀವಿ ವೆಲ್ ಇನ್ ಅಡ್ವಾನ್ಸ್ ವಿತ್ ಆಲ್ ದ ಡೀಟೇಲ್ಸ್ A to Z. ಇದರಲ್ಲಿ ಅದನ್ನ ಹೇಳ್ಬಿಟ್ಟು Bಗೆ Cಗೆ ಕಾಲ್ ಮಾಡಿ ದರ್ ಇಸ್ ನೋ ಬಿಸ್ನೆಸ್. ಪಾಯಿಂಟ್ A to ಪಾಯಿಂಟ್ ಎಂಡ್ ವರೆಗೂ ಎಲ್ಲಾ ಡೀಟೇಲ್ಸ್ ನೀಟಾಗಿ ಹೇಳ್ಕೊಡ್ತೀವಿ, ಫಾಲೋ ಮಾಡಿ. ಹಾಗೆ ಪ್ರತಿ ಒಬ್ಬ ಮೈಯ ಸಬ್ಸ್ಕ್ರೈಬರ್ಗೂ ಕೂಡ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಓನ್ಲಿ ಥಿಂಗ್ಸ್ ಯು ಹ್ಯಾವ್ ಟು ಡೂ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್, ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಹಾಕಿದ್ದೀನಿ. ನಂದು ಒಂದು ಬ್ಯಾಕಪ್ ಚಾನಲ್ ಇದೆ, ಮಂಜುನಾಥ್ ಕುಂಬಾರಿ ಅಂತ ಹೇಳಿ. ಸುಮ್ಮನೆ ಕ್ರಿಯೇಟ್ ಮಾಡಿದ್ದೀನಿ ವಿಡಿಯೋ, ಎರಡು ಕಡೆ ಬ್ಯಾಕಪ್ ಆಗಿರಲಿ ಅಂತ ಹೇಳಿ. ಲಾರ್ಜರ್ಲಿ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಮತ್ತೆ ಮಂಜುನಾಥ್ ಕುಂಬಾರಿ ಅಂತ, ಅಲ್ಲೂ ಕೂಡ ತುಂಬಾ ಜನ ಫಾಲೋ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅದನ್ನ ಫಾಲೋ ಮಾಡಿ. ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ, ಇಫ್ ಯು ಆರ್ ಕಂಫರ್ಟಬಲ್ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿ, ಇಲ್ಲಾಂದ್ರೆ ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಟೆಲಿಗ್ರಾಮ್ ಯು ಕ್ಯಾನ್ ಜಾಯಿನ್ ಟೆಲಿಗ್ರಾಮ್ ಆಲ್ಸೋ. ಎರಡೂ ಕಡೆನೂ ಕೂಡ ನಾವು ಎನಿ ವಿಡಿಯೋ ನನ್ನ ಕಡೆಯಿಂದ ಬಂದ್ರೆ ನಾನು ನಿಮಗೆ ಲೋಡ್ ಮಾಡ್ತೀನಿ. ಹಾಗೆ ನಿಮಗೆ ಇದರಲ್ಲಿ ಡಾಕ್ಯುಮೆಂಟೇಶನ್ ಸಂಬಂಧಪಟ್ಟಂಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಮಾಡ್ತೀವಿ. ಸೈಟ್ ಸೆಲೆಕ್ಷನ್, ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಸ್ಟ್ರಾಟಜಿ ಮೇಲೆ ಏನಾದರೂ ಸೈಟ್ ಸೆಲೆಕ್ಷನ್ ಬೇಕಂದ್ರೆ ಹೆಲ್ಪ್ ಮಾಡ್ತೀವಿ. ನಾವೇ ಕುತ್ಕೊಂಡು ಡಾಕ್ಯುಮೆಂಟ್ ಮಾಡಿ ಬಿಡ್ಡಿಂಗ್ ಕೂಡ ಮಾಡ್ಕೊಡ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ಲೋನ್ಗಿನ್ ಏನಾದರೂ ಬೇಕಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಇದೆ. ಎನಿಥಿಂಗ್ ರಿಯಲ್ ಎಸ್ಟೇಟ್ ಲೈಕ್ ಈ ಡಾಕ್ಯುಮೆಂಟೇಶನ್, ಬಿಡ್ಡಿಂಗು, ಪ್ರೊಸೀಜರ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ, ಇಂಟೀರಿಯರ್ ಆಗಲಿ, ಲೋನ್ ಆಗಲಿ, ಎನಿ ಲೋನ್ ನಿಮಗೆ ಬೇಕಂದ್ರೆ ಸರ್ಟನ್ಲಿ ಮಾರ್ಕೆಟ್ ಅಲ್ಲಿ ನೀವು ಒಂದು 4-5 ಜನ ಚೆಕ್ ಮಾಡಿರ್ತೀರಾ. ನನ್ನ ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ನನ್ನ ಕಡೆಯಿಂದ ಚೆಕ್ ಮಾಡಿ ಕಂಪೇರ್ ಮಾಡಿಬಿಟ್ಟು ಯು ಕ್ಯಾನ್ ಪ್ರೊಸೀಡ್ ಅಂತ ಈ ಸೆಗ್ಮೆಂಟ್ ಅಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟಿಗೆ BDA ವೆಬ್ಸೈಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಕೊಡ್ತೀನಿ ನೋಡಿ. ನೀವು ಜಸ್ಟ್ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ವೆಬ್ಸೈಟ್ಗೆ ಹೋದ್ರೆ, ಓಕೆ, ಸೊ ಸ್ಕ್ರಾಲ್ ಡೌನ್ ಮಾಡಿ ಈ ಸೆಕ್ಷನ್ಗೆ ಬಂದ್ರೆ ನಿಮ್ಮ ಹತ್ರ ನೋಡಿ ಇಲ್ಲಿ ಡೇಟ್ಸ್ ಅನ್ನ ಹಾಕಿದ್ದಾರೆ. ನೋಟಿಫಿಕೇಶನ್ ಕೂಡ ಇದೆ, ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಜಿಯೋ ಟ್ಯಾಗ್ ಕೂಡ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಗೂಗಲ್ ಮ್ಯಾಪ್ ಕೂಡ ಇದೆ. ಈ ವೆಬ್ಸೈಟ್ ಅಲ್ಲಿ ನಿಮಗೆ ಬೇಕಾಗಿರೋದು ಇಷ್ಟು ಮಾತ್ರ, ಇದು ಬಿಟ್ಟು ಇನ್ನೇನು ಬೇಕಾಗಿಲ್ಲ. ಸೊ ಇದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ಎಲ್ಲ ಡೀಟೇಲ್ಸ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ, ನೀವು ಜಾಯ್ನ್ ಆಗಿ, ಅಲ್ಲಿ ಕೂಡ ಬರುತ್ತೆ. ಸೊ ಲೆಟ್ ಮೀ ಕ್ಲೋಸ್ ದಿಸ್. ನಾನು ನಿಮಗೋಸ್ಕರ ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಸಿಂಪಲ್ ಆಗಿದೆ, ಬಂದ್ಬಿಟ್ಟು ಆಲ್ರೆಡಿ ಒಂದು 10 ದಿವಸ ಆಗಿದೆ, ಅಫಿಷಿಯಲಿ 8 ದಿವಸ ಆಗಿದೆ. ಲಾಸ್ಟ್ ಡೇಟ್ ಟು ಎಕ್ಸ್ಪ್ರೆಸ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಇಸ್ 24th 10th. ಇನ್ನೊಂದು ವಾರ ಟೈಮ್ ಇದೆ. ಈಗ BDAದವರು ತುಂಬಾ ಅಗ್ರೆಸಿವ್ ಆಗಿ ಪ್ರತಿ ತಿಂಗಳು ಅಥವಾ ಎವ್ರಿ 45 ಡೇಸ್ ಆಕ್ಷನ್ ಬರ್ತಾ ಇದ್ದಾರೆ ವಿತ್ 100+ ಸೈಟ್ಸ್ಗಳು. ಸೊ ಮಿನಿಮಮ್ ಪಾಸ್ಟ್ 5-6 ಇಯರ್ಸ್ ಇಂದನೂ ಕೂಡ ಆಕ್ಷನ್ಸ್ ನಡೀತಾನೆ ಇದೆ. ಇನಿಷಿಯಲಿ 1200, 1000, 900, 800, 700, 600, 300, 400. ಈಗ ಲಾಸ್ಟ್ ಎಲ್ಲ ಪಳೆದಿರೋದನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಯಾರ್ಯಾರು ತಗೊಂಡಿಲ್ಲ, ಯಾರ್ಯಾರು ಅಲಾಟ್ಮೆಂಟ್ ಆದವರು ಕ್ಯಾನ್ಸಲ್ ಮಾಡಿದ್ದಾರೆ, ಯಾವ್ಯಾವ್ದು ಕಾರ್ನರ್ ಸೈಟ್ ಇದೆ ಎಲ್ಲರೂ ಕೂಡ ಕ್ಲೀನ್ ಆಗಿ ನೋಟಿಸ್ ಕೊಟ್ಟು ರಿಟ್ರೀವ್ ಮಾಡಿಕೊಂಡು BDA ಕಡೆಯಿಂದ ಅಫ್ರಂಟ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಥ್ರೂ ಆಕ್ಷನ್. ದಿಸ್ ವುಡ್ ಬಿ ದ ಬೆಸ್ಟ್ ಆಪರ್ಚುನಿಟಿ ಬೆಂಗಳೂರಲ್ಲಿ ಮಾಡಬೇಕು ಅಂತಂದ್ರೆ. ಸೊ ಪ್ರೈಸಸ್ ಕೂಡ ಎಲ್ಲ ಹಾಕಿದ್ದಾರೆ. ಇದರಲ್ಲಿ ನೀವು ಏನು ಗಮನಿಸಬೇಕು ಅಂತ ಒಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಗೋ ಟು ಅರ್ಕಾವತಿ ಲೇಔಟ್ 7th ಬ್ಲಾಕ್ ಜಕ್ಕೂರಲ್ಲಿ. ಪ್ರೈಸ್ ಬಂದ್ಬಿಟ್ಟು 7300 per square meter ಆಗುತ್ತೆ. ಸೊ ನೀವೊಂದು ಕ್ಯಾಲ್ಕುಲೇಟ್ ತಗೊಂಡು
ಈ ಸ್ಕ್ವೇರ್ ಮೀಟರ್ನ ರಫ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ 73,500 ಡಿವೈಡೆಡ್ 10.7 ಮಾಡಿದ್ರೆ ಇದು ಬೇಸಿಕ್ ಪ್ರೈಸು ಅರ್ಕಾವತಿ ಲೇಔಟ್ ಅಲ್ಲಿ 6,800 ಸ್ಟಾರ್ಟ್ ಆಗುತ್ತೆ. ಅವ್ರ ರೂಲ್ ಪ್ರಕಾರ ಏನ್ ಜಾಸ್ತಿ ಅದನ್ನು ಹೇಳ್ತೀನಿ. ಓಕೆ, ಸೊ ಇದರಲ್ಲಿ ನೋಡಿ ಸೀರಿಯಲ್ ನಂಬರು ಸೈಟ್ ನಂಬರ್ನ ನೀಟಾಗಿ ಹಾಕಿದ್ದಾರೆ. ಡೈಮೆನ್ಷನ್ ಕೂಡ ಈಸ್ಟಿಗೆ ವೆಸ್ಟಿಗೆ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ಗಮನ ಇರಲಿ ಎಲ್ಲ ಕೂಡ ಸ್ಕ್ವೇರ್ ಮೀಟರ್ ಇದೆ. 3 ಮೀಟರ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 339 ಅಡಿ 10 ಅಡಿ ಇರುವಂತ ಜಾಗ ಇದು. ಓಕೆ, ಒಂದ್ ಸೈಡು 40 ಅಡಿ, ಒಂದ್ ಸೈಡು 10 ಅಡಿ. ಐ ಡೋಂಟ್ ನೋ ಯಾವ ರೀತಿಗೆ ಇದನ್ನ ನೀವು ತಗೊಂಡು ಏನ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಅಂಗಡಿ ಮಾಡ್ತೀರಾ, ಪಕ್ಕದವ್ರು ತಗೊಂತಾರ, ಅದ್ರ ಮೇಲೆ ಗಮನ ಇರಲಿ. ಟೋಟಲ್ ಬಂದು 360 ಅಡಿ ಇರುವಂತ ಅಂದ್ರೆ 36 ಸ್ಕ್ವೇರ್ ಮೀಟರ್ ಅಂದ್ರೆ ಅದನ್ನು ಕೂಡ ನೀವು ಒಂದೇ ಒಂದು ಎಕ್ಸಾಂಪಲ್ ಕೊಡೋದು 36 ಇಂಟು ಮಾಡಬೇಕು. 10.7 ಮಾಡಿದ್ರೆ ಇರೋದೇ 385 ಅಡಿ. 385 ಅಡಿ ಈ ಜಾಗದಲ್ಲಿ ನೀವೇನ್ ಮಾಡ್ತೀರಾ ಅಂತ ನೀವೇ ಡಿಸೈಡ್ ಮಾಡಿ. ಐ ಆಮ್ ಓನ್ಲಿ ರೆಫರಿಂಗ್ ಟು ಓನ್ಲಿ ಒನ್ ಸೈಟ್, ಫಸ್ಟ್ ಸೈಟು. ಅದೇ ತರ ನೀವು ನೀಟಾಗಿ 3+5 ಅಂದ್ರೆ ಒಂದ್ ಸೈಡ್ 3.5 ಮೀಟರ್ ಇರುತ್ತೆ. ಈ ತರ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. ಸೊ ತುಂಬಾ ಜನ ಡೈಮೆನ್ಷನ್ ಕನ್ಫ್ಯೂಸ್ ಆಗಿ ತಗೊಂಡ್ಬಿಟ್ಟು ಸೈಟ್ ಅನ್ನ ಗೆದ್ದು ಆಮೇಲೆ ಎಕ್ಸಿಕ್ಯೂಟ್ ಮಾಡಕ್ ಹೋದಾಗ ಅದು ಹಿಡಿಸ್ತಲೇ ನೋಡಿ ರಿಯಲ್ ಆಗಿ ನೋಡಿದಾಗ ಗೊತ್ತಾಗ್ತಲೆ 4 ಲಕ್ಷ EMD ಅಮೌಂಟ್ ಅನ್ನ ಕಳ್ಕೊಂಡಿರೋ ಚಾನ್ಸಸ್ ಎಲ್ಲ ಇದೆ. ಕೇರ್ಫುಲ್ ಆಗಿ ಮಾಡಿ. ಸೊ ಅದೇ 6,800 ಅರ್ಕಾವತಿ 1 ಬ್ಲಾಕ್ ಅಲ್ಲಿ ಒಂದು 7 ಬ್ಲಾಕ್ ಅಲ್ಲಿ ಜಕ್ಕೂರ್ ಹತ್ರನೂ ಒಂದು 5-6 ಸೈಟ್ ಇದೆ. ಅರ್ಕಾವತಿಯಲ್ಲಿ ಮಾತ್ರ ನಿಮಗೆ 20, 30, 30, 40, 400 ಅಡಿ, 500 ಅಡಿ, 700 ಅಡಿ, 900 ಅಡಿ, 1000 ಅಡಿ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಅದನ್ನ ಆಪ್ಷನ್ ಪಾರ್ಟಿಸಿಪೇಟ್ ಮಾಡಿ. ಪ್ರೈಸಸ್ ಬ್ಲಾಕ್ ಟು ಬ್ಲಾಕ್ ಸ್ವಲ್ಪ ವೇರಿ ಇದೆ. ಇಲ್ಲಿ ನೋಡಿ ಅರ್ಕಾವತಿ 15th ಬ್ಲಾಕ್ ಅಲ್ಲಿ ತನ್ನಿಸಂದ್ರ ಆದ್ರೆ ನಿಮಗೆ 82,500 ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ 7,900 ಪ್ರೈಸ್ ಅಲ್ಲಿ ಇದೆ. ಅಲ್ಲಿಗೂ ಸ್ವಲ್ಪ ಜಾಸ್ತಿ ಇದೆ. ಸೊ ಈ ತರ ನೋಡ್ಬೋದು. ಜಕ್ಕೂರ್ 7th ಬ್ಲಾಕ್ ಇದೆ, ಸಂಪಿಗೆ ಹಳ್ಳಿ ಇದೆ, ಅಲ್ಲೂ ಕೂಡ ಪ್ರೈಸ್ ಸ್ಲೈಟ್ಲಿ ಕಮ್ಮಿ ಇದೆ ಕಂಪೇರ್ ಟು ಅದರ್. 60,000 ಅಂದ್ರೆ ನಿಮ್ಗೆ 5,500 ರೂಪಾಯಿಗೆ ಆಗುತ್ತೆ. ಸೊ 18 ಬ್ಲಾಕ್ ಭೈರತಿ ಖಾನೆಯಲ್ಲಿ ಇದೆ, ಅಲ್ಲಿನೂ ಸ್ವಲ್ಪ ಪ್ರತಿಯೊಂದು ಬ್ಲಾಕಿಗೂ ಎಲ್ಲ ವೇರಿಯೇಷನ್ ಇದೆ. ಸೊ ಅದಾದ್ಮೇಲೆ ನಿಮ್ಗೆ ಇನ್ನು ರೈಟ್ ಸೈಡ್ ಬಂದ್ರೆ ನಿಮ್ಗೆ ಇನ್ನು ಕಮ್ಮಿ ಅರ್ಕಾವತಿ 2nd ಬ್ಲಾಕ್ ಅದೆಲ್ಲ ಇದೆ. ಸೊ ಬನಶಂಕರಿ 6th is 9th ಬ್ಲಾಕ್ ಹೆಮ್ಮಿಗೆಪುರದಲ್ಲಿ ಒಂದು ಸೈಟ್ ಇದೆ. 8th ಬ್ಲಾಕ್ ಸೋಮಪುರದಲ್ಲೂ ಒಂದು ಸೈಟ್ ಇದೆ. ಇಲ್ಲೆಲ್ಲ ಮೊದಲೆಲ್ಲ 20, 25, 30, 40, 50 ಸೈಟ್ಗಳು ಇರೋದು ಎಲ್ಲ ಖಾಲಿ ಆಗ್ತಾ ಇದೆ. ದಿಸ್ ವುಡ್ ಬಿ ಅ ಲಾಸ್ಟ್ ಆರ್ ಸೆಕೆಂಡ್ ಲಾಸ್ಟ್ ಆರ್ ಥರ್ಡ್ ಲಾಸ್ಟ್ ಆರ್ ಫೋರ್ತ್ ಲಾಸ್ಟ್ ಆಪ್ಷನ್ ನಿಮಗೆ BDA ಕಡೆಯಿಂದ ಈ ಲೇಔಟ್ ಅಲ್ಲಿ ಸೈಟ್ ಅನ್ನ ನೀವು ಅಕ್ವೈರ್ ಮಾಡಬೇಕು ಥ್ರೂ ಡೈರೆಕ್ಟ್ಲಿ BDA ಕಡೆ ಅಂತ ಅಂತಂದ್ರೆ 9th ಬ್ಲಾಕ್ ಅಲ್ಲಿ ಇಷ್ಟಿದೆ. ಬನಶಂಕರಿ, ಅಂಜನಾಪುರ, ಬನಶಂಕರಿ, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಂದ್ 2-3 ಸೈಟ್ ಇದೆ. ಬ್ಯೂಟಿಫುಲ್ ಸೈಟ್ಗಳು ಇವೆಲ್ಲ ನೋಡ್ಕೊಳ್ಳಿ. ಓಕೆ, ಬಟ್ ಕುಮಾರಸ್ವಾಮಿ 1,27,000 ಅಂದ್ರೆ 12,000 ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. BTM 6 ಸ್ಟೇಜ್ ಹುಳಿಮಾವು ಕೂಡ ಇದೆ, 900 ರೂಪಾಯಿ 9,000 ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಸೊ ಫರ್ದರ್ ಎಕ್ಸ್ಟೆನ್ಷನ್ ಇದೆ, JP ನಗರ 9th ಬ್ಲಾಕ್ ಅಲ್ಲಿ ಇದೆ. ಓಕೆ, ನಂದಿನಿ ಲೇಔಟ್ ಅಲ್ಲೂ ಕೂಡ ಒಂದು 2030 ಇದೆ. ಸೈಟ್ ನಂಬರ್ ಲಾಸ್ಟ್ ಒನ್ ನೋಡಿ 176 ಬ್ಯೂಟಿಫುಲ್ 2030 ಇದೆ. ಬೇಸಿಕ್ ಪ್ರೈಸು 1,10,000 ಅಂದ್ರೆ 10,000 ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. 8th ಫೇಸ್ ಬನಶಂಕರಿ HBR ಲೇಔಟ್ ಅಲ್ಲೂ ಕೂಡ ಒಂದಿದೆ. ಇದು ತುಂಬಾ ದೊಡ್ಡ ಸೈಟ್, 2,200 ಅಂದ್ರೆ 2,500 40-60 ಸೈಟ್ಗಿನ ದೊಡ್ಡದು ಇದು. ಪ್ರೈಸ್ ನೋಡಿ 1,72,000 ಅಂದ್ರೆ BDA ಪರ್ ಸ್ಟಾರ್ಟಿಂಗ್ ಪ್ರೈಸ್ ಎಕ್ಸಾಕ್ಟ್ಲಿ 16,000 rupees ಪರ್ ಸ್ಕ್ವೇರ್ ಫೀಟ್ ಅಂತ ಸ್ಟಾರ್ಟ್ ಆಗುತ್ತೆ HBR ಅಲ್ಲಿ. ಮಾರ್ಕೆಟ್ ಅಲ್ಲಿ ಐ ಡೋಂಟ್ ನೋ 25, 30, 35 ಇದ್ರೂ ಇರ್ಬೋದು. ಸರ್ ವಿಶ್ವೇಶ್ವರ ಲೇಔಟ್ ಅಲ್ಲಿ ಕೂಡ ಒಂದು ದೊಡ್ಡ ಸೈಟ್ ಇದೆ. ಓಕೆ, ಇದನ್ನು ಕೂಡ ನೀವು ಗಮನ ಇಟ್ಕೋಬಹುದು. ಈ ತರ ಮಲ್ಟಿಪಲ್ ಇದೆ. ರೂಲ್ಸ್ ಇಸ್ ವೆರಿ ಸಿಂಪಲ್, ತುಂಬಾ ರೂಲ್ಸ್ ಇದೆ. ಎನಿಬಡಿ ಇವನ್ NRI ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್. ಎಲ್ಲರಿಗೂ ಪೀಪಲ್ ಸಿಟಿಸನ್ ಆಫ್ ಕರ್ನಾಟಕ, ಸಿಟಿಸನ್ ಆಫ್ ಇಂಡಿಯಾ, ಇವನ್ NRI ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಒಂದು EMD ಒಂದು ಸೈಟ್ಗೆ ಪರ್ಮಿಷನ್ EMD ಬೇಕಾಗುತ್ತೆ. ಮಿನಿಮಮ್ 2 ಬಿಡ್ಡರು 10% ಇನ್ಕ್ರೀಸ್ ಮಾಡಲೇಬೇಕಂತ ಹೇಳ್ತಾರೆ. ಅಂದ್ರೆ 10% ಏನಂದ್ರೆ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 60,000 ಏನಿದೆಯಲ್ಲ, ಈ ಮಿನಿಮಮ್ ಇಬ್ರು ಬಿಡ್ಡರ್ ಇರಬೇಕು. ಅದ್ರ ಜೊತೆಗೆ 10% ಇನ್ಕ್ರೀಸ್ ಆಗಬೇಕು. ಅಂದ್ರೆ 66,000. ಒಬ್ರು ಬಿಡ್ಡರ್ ಇದ್ರೆ ನೀವು ಒಂದು ಕೋಟಿ ಕೊಡ್ತೀನಿ ಅಂದ್ರೂ ಕೊಡಲ್ಲ, ಕ್ಯಾನ್ಸಲ್ ಆಗುತ್ತೆ. ಇಬ್ರು ಬಿಡ್ಡರ್ ಇದ್ದು ನೀವು 60,000 ಪ್ಲಸ್ 6,000 10% ಅಂದ್ರೆ 66,000 ಸ್ಕ್ವೇರ್ ಮೀಟರ್ ಇನ್ಕ್ರೀಸ್ ಆಗಲಿಲ್ಲ ಅಂದ್ರೆ ಯಾರಿಗೂ ಕೊಡಲ್ಲ. ಗಮನದಲ್ಲಿ ಇಟ್ಕೊಂಡು ಬಿಡ್ಡಿಂಗ್ ಮಾಡಿ. ತುಂಬಾ ಜನ ಇದನ್ನ ರೂಲ್ಸ್ ಓದಲೇನೆ 2-3 ಜನ ಬಿಡ್ಡರ್ ಇದ್ರೂ ಮಿನಿಮಮ್ 10% ರೇಸ್ ಮಾಡ್ದಲೇನೆ ಆಗುತ್ತೆ. ಎನಿ ಸೈಟ್ಸ್ ನೀವು ಅನ್ಕೊಂಡಾಗೆ ಯಾವ್ದು ಮೂಲೆಯಲ್ಲಿ ಇದೆ ಸಿಗಲ್ಲ, ಇದು ಇಲ್ಲಿ ಯಾರು ಬರಲ್ಲ ಅಂದ್ರೆ ನೀವೇ ಪ್ಲಾನ್ ಮಾಡ್ಕೊಂಡು 2 ಬಿಡ್ಡಿಂಗ್ 2 ಪಾರ್ಟಿಸಿಪೇಟ್ ತರ ಮಾಡ್ಕೊಂಡು ನೀವು ಅದನ್ನ ಸ್ಟ್ರಾಟಜಿ ಮಾಡ್ಕೊಂಡು ಗೆಲ್ಬಹುದು. ದಟ್ ಇಸ್ ಗುಡ್ ಸ್ಟ್ರಾಟಜಿ. ಏನೇ ಹೆಲ್ಪ್ ಬೇಕಂದ್ರೆ ನಾವು ವಿ ಆರ್ ರೆಡಿ ಟು. ಸೊ ಈ ತರ ಇದೆ. ಅದು ಬಿಟ್ರೆ ಇನ್ನೇನು ಬೇಸಿಕ್ ಏನಿಲ್ಲ. ನಾನು ಹೇಳ್ತೇನೆ, ನೀವೇನಾದ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಮಿನಿಮಮ್ 4 ಲಕ್ಷ EMD ಮಲ್ಟಿಪಲ್ ಫೀಸ್ ಎಲ್ಲ ಕೊಟ್ಟು ಒಂದು ಬಿಗ್ ಬಜೆಟ್ ಏನೇ ಟಚ್ ಮಾಡಿದ್ರು 50 ಲಕ್ಷ, 60 ಲಕ್ಷ, 1 ಕೋಟಿ, 2 ಕೋಟಿ ಆಗಿರೋದ್ರಿಂದ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ 4 ಸಲ ಓದ್ಕೊಂಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅಂತ ಅಡ್ವೈಸ್ ಮಾಡ್ತೀನಿ. ಸೊ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಇದೊಂದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವ್ರದ್ದು ಒಂದು ಸ್ಪೆಸಿಮನ್ ಸಿಗ್ನೇಚರ್ ಇದೆ. ಇದರಲ್ಲಿ ಏನಿಲ್ಲ, ಹೆಸರು, ತಂದೆ ಹೆಸರು, ಆಪ್ಷನ್ ನಂಬರು, ಲೇಔಟ್ ಅಂದ್ರೆ ಅರ್ಕಾವತಿ ಅಂದ್ರೆ ಅರ್ಕಾವತಿ, ಬನಶಂಕರಿ ಅದ್ರ ಡೈಮೆನ್ಷನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕಿ ಸೈಟ್ ನಂಬರ್ ಹಾಕಿ ಪಾರ್ಟಿಸಿಪೇಟ್ ಮಾಡ್ಬೋದು.
ಜಾಯಿಂಟ್ ರಿಜಿಸ್ಟ್ರೇಷನ್ ಅಂದ್ರೆ ಜಾಯಿಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬಜೆಟ್ ಇರಲ್ಲ, ನೀವೇನಾದ್ರೂ ತಮ್ಮನ ಜೊತೆ, ತಂಗಿ ಜೊತೆ, ತಂದೆ ಜೊತೆ, ಹೆಂಡತಿ ಜೊತೆ, ಅಳಿಯನ್ ಜೊತೆ, ಮಾವನ್ ಜೊತೆ ನೀವು ಏನೋ ಫ್ರೆಂಡ್ಸ್ ಆಲ್ಸೋ ಕ್ಯಾನ್ ಪಾರ್ಟಿಸಿಪೇಟ್. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಬೇಕಂದ್ರೆ ನೀವು ಅವರು ನೋಟಿಫಿಕೇಶನ್ ಅಲ್ಲಿ ಕೆಳಗಡೆ ಕೊಟ್ಟಿರೋ ಅಥವಾ BDA ಕಸ್ಟಮರ್ ಕೇರ್ಗೆಲ್ಲ ಫೋನ್ ಮಾಡಿ ತಿಳ್ಕೊಳ್ಳಿ, ತಪ್ಪೇನಿಲ್ಲ. ಇಲ್ಲಿ ವಿಸಿಟ್ ಮಾಡಿ ತಿಳ್ಕೊಳ್ಳಿ. ಒಂದಿಬ್ರು 3 ಜನ ದೊಡ್ಡ ಪ್ಲಾಟ್ ಇದೆ, ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದ್ರೂ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದು ಒಂದು ಫಾರ್ಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ BDAದೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಒಂದು ಬರುತ್ತೆ, ಅದನ್ನ ತೋರಿಸ್ಕೊಡ್ತೀನಿ ಜಸ್ಟ್ ಒಂದೇ ಸೆಕೆಂಡ್ ಅಲ್ಲಿ. ಡೌನ್ಲೋಡ್ ಯೂಟ್ಯೂಬ್ BDA. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ. ಇಲ್ಲಿ ಇಮೇಲ್ ID, ಫೋನ್ ನಂಬರ್, ಲ್ಯಾಂಡ್ಲೈನ್ ನಂಬರ್ ಇದ್ರೆ ಲ್ಯಾಂಡ್ಲೈನ್ ನಂಬರ್ ನೀಟಾಗಿ ಬರೆದು ಇದನ್ನು ಕೂಡ ಲೋಡ್ ಮಾಡಬೇಕು. ಯಾಕಂದ್ರೆ ಕಾಂಟ್ಯಾಕ್ಟ್ ಮುಗಿದ ತಕ್ಷಣ ನಿಮಗೆ ಕನ್ಫರ್ಮೇಶನ್ ಥ್ರೂ ಇಮೇಲ್ ಆರ್ ಕಾಲ್ ಇಲ್ಲಿರೋ ಕೊಟ್ಟ ನಂಬರ್ ಇಂದನೇ ಬರುತ್ತೆ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ವಿಲ್ ಕ್ಲೋಸ್ ದಿಸ್ ಆಲ್ಸೋ. ಸೊ BDA ವೆಬ್ಸೈಟ್ ಅಲ್ಲಿ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಈಗ ನಿಮಗೆ ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ಲಿ KPP ನಾನು ಲಾಗಿನ್ ಮಾಡಿಟ್ಟಿದ್ದೀನಿ. ಸೊ KPP ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನೀವು ಇವತ್ತು ಅಥವಾ ನಾಳೆ ನೀವು ಆಕ್ಷನ್ ಅಲ್ಲಿ ಏನೇ ತಗೋಬೇಕು, ಟೆಂಡರ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಒಂದು ಲಾಗಿನ್ ID ಇರಲೇಬೇಕು. ಸಿ ಇಫ್ ಯು ಸಿ ಮೈ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಒಂದು 2 ಲಿಂಕ್ ಹಾಕಿದ್ದೀನಿ. ಓಕೆ, ಸೊ ಆ 2 ಲಿಂಕು ನಿಮಗೆ KPP ಬಗ್ಗೆ ಹೇಳ್ಕೊಡುತ್ತೆ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಜಸ್ಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು KPPP ಪೋರ್ಟಲ್ ಅಂತ ಹೊಡೆದ್ರೆ ಸಾಕು. ಓಕೆ, ಇಲ್ಲಿ ಸಿ ಇದು ನಂದೇ ಚಾನಲ್, ರೆಡ್ ಕಲರ್ ಅಲ್ಲಿ ಬರ್ತಾ ಇರೋದು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸು. ಸೊ ಇದನ್ನ ಇಲ್ಲಿ ಕೂಡ ಹೇಗೆ ಲಾಗಿನ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ. KPP ಬಿಡ್ಡಿಂಗ್ ಅಂತ ಹಾಕಿದ್ರೆ ಮತ್ತು ಕೂಡ ನಂದೇ ವಿಡಿಯೋ ಬರುತ್ತೆ, ಹೌ ಟು ಸಬ್ಮಿಟ್ ಅ ಬಿಡ್ ಅಂತೇಳಿ. ಈ 2 ವಿಡಿಯೋ ನೋಡಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. 2 ವಿಡಿಯೋ ಕೂಡ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಸೊ ನಾನು ನಿಮ್ಗೆ ಆಲ್ರೆಡಿ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಇದರಲ್ಲಿ ಸಿಂಪಲ್ ಒಂದು KPP ಪೋರ್ಟಲ್ ಬಂದಾಗ ಆಕ್ಷನ್ ಮ್ಯಾನೇಜ್ಮೆಂಟ್ ಇಲ್ಲಿ ಲೈವ್ ಆಕ್ಷನ್ ಇರುತ್ತೆ. ನೀವು ಯಾವಾಗ ಪಾರ್ಟಿಸಿಪೇಟ್ ಮಾಡಿ ಲೈವ್ ಆಕ್ಷನ್ ಯಾವಾಗ ಓಪನ್ ಆಗುತ್ತಲ್ಲ, ನೀವು ಪಾರ್ಟಿಸಿಪೇಟ್ ಮಾಡಿರುವಂಥ ಸೈಟು ಇಲ್ಲಿ ಬಂದು ಬೀಳುತ್ತೆ. ನೀವು ಲೈವ್ ಆಗಿ ಮನೇಲಿ ಕೂತ್ಕೊಂಡೆ ಬಿಡ್ಡಿಂಗ್ ಮಾಡ್ಕೋಬೇಕು. ಸೊ ಮೈ ಆಕ್ಷನ್ ಪಾರ್ಟಿಸಿಪೇಟ್ ಅಂದರೆ ನಾವು ಏನೇನು ಪಾರ್ಟಿಸಿಪೇಟ್ ಮಾಡಿದ್ವಿ, ನಮ್ಮ ಹಿಸ್ಟ್ರಿ ಎಲ್ಲ ಇರುತ್ತೆ. ಓಕೆ, ಸೊ ಇವೆಲ್ಲ ನಾನು ಪ್ರೀವಿಯಸ್ಲಿ ಪಾರ್ಟಿಸಿಪೇಟ್ ಮಾಡಿರೋದು. ಸೊ ಸೆಕೆಂಡ್ ಥಿಂಗ್, ಸರ್ಚ್ ಆಕ್ಷನ್ ಅಂದರೆ ಎಕ್ಸಿಸ್ಟಿಂಗ್ ಏನೇನು ಆಕ್ಷನ್ಸ್ ಇದೆಯಲ್ಲ ಅದನ್ನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಹುಡುಕ್ಬೋದು. ಇಲ್ಲಿ ಪಬ್ಲಿಷ್ಡ್ ಇದೆ. ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಪ್ರೊಕ್ಯೂರಿಂಗ್ ಎಂಟಿಟಿ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿಕೊಟ್ರೆ ಆಲ್ರೆಡಿ ಡೇಟಾ ಲೋಡ್ ಮಾಡಿದ್ದಾರೆ. ಸೊ 164 ಸೈಟ್ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 16 ಪೇಜಸ್ ಇರುತ್ತೆ. ಇಲ್ಲಿ 17 ಪೇಜಸ್, ಪರ್ ಪೇಜಿಗೆ 10 ಸೈಟ್ ಇರುತ್ತೆ. ಸೊ ನೀವು ಇದನ್ನ ನೀಟಾಗಿ ಯಾವ ಸೈಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನೀಟಾಗಿ ಅದನ್ನ ಹುಡುಕಿ ಅದೇ ಸೈಟ್ಗೆ ಡಾಕ್ಯುಮೆಂಟ್ ಅನ್ನ ಮತ್ತೆ EMD ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಸೊ ಸ್ಟ್ರಾಟಜಿ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ಸ್. ಎನಿ ಪಾಯಿಂಟ್ಸ್ ನಾನು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಇದೇ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ Q&A ತುಂಬ ಜಾಸ್ತಿ ಇದ್ರೆ ನಾನು ಯೂಟ್ಯೂಬಲ್ಲಿ ಇವತ್ತೇ ಅಥವಾ ವೀಕೆಂಡಲ್ಲಿ ಲೈವ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಬರ್ಬೋದು. ಎವ್ರಿ ಡೇ ಐ ಥಿಂಕ್ ಪೋಸ್ಟ್ 9-9:30. ಇದು ಕಾಮಿಡಿ ಚಾನಲ್ ಆಗದೆ ಇರೋದ್ರಿಂದ, ಇದು ಇನ್ಫಾರ್ಮೇಷನ್ ಚಾನಲ್ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇರೋರು ನೈಟ್ ಪ್ರಾಬಬ್ಲಿ ನೀವು ಫ್ರೀ ಇರ್ತೀರ. ಏನೇ ಕ್ವಶನ್ಸ್ ಇದ್ರೂ ಇಟ್ಕೊಳ್ಳಿ, ಟೈಪ್ ಮಾಡಿದ್ರು ಆನ್ಸರ್ ಮಾಡ್ತೀವಿ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಮ್ದು ರೆಸ್ಪಾನ್ಸ್ ತುಂಬ ಕ್ವಿಕ್ ಆಗಿದೆ. ನೀವು ಅಲ್ಲಿ ಎನಿ ಕ್ವಶನ್ಸ್ ಇದ್ರೆ ವಿಡಿಯೋ ಫುಲ್ ನೋಡಿ, ಯಾವ್ದಾದ್ರು ಪಾಯಿಂಟ್ ಕವರ್ ಮಾಡಿಲ್ಲ ಕೂಡ ಮಾಡ್ಬೋದು. ಸೊ ಇಲ್ಲಿ ಬಂದಾಗ ಅಗೈನ್ ವ್ಯೂ ಡೀಟೇಲ್ಸ್ ಅಲ್ಲಿ ನಾನು ಏನು ಡೀಟೇಲ್ಸ್ ಅದೆಲ್ಲ ಡೀಟೇಲ್ಸ್ ಬರುತ್ತೆ. ಡೌನ್ಲೋಡ್ ಅಲ್ಲಿ ಈಗೇನು ಡೌನ್ಲೋಡ್ ಮಾಡಿಟ್ಟಿದ್ದಿಲ್ಲ ಅದೆಲ್ಲ ಇದೆ. ಇದು ಬಂದ್ಬಿಟ್ಟು ನಿಮಗೆ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಳಗಡೆ ಹೋಗಬೇಕು. ಓಕೆ, ಸೊ ಇಲ್ಲಿ ನಿಮಗೆ 5 ಸೆಗ್ಮೆಂಟ್ ಇದೆ. ನೀವು ಒಳಗಡೆ ಬಂದ್ಮೇಲೆ ಅಗೈನ್ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಸೈಟ್ ಅನ್ನು ಕೂಡ ಡಬಲ್ ಚೆಕ್ ಮಾಡಿ. ಯಾಕೆಂದ್ರೆ ಒಂದೊಂದ್ಸಲ ಮ್ಯಾನ್ಯುಯಲ್ ಎರರ್ ತುಂಬಾ ಆಗ್ತಾ ಇರುತ್ತೆ. ಯಾವುದೋ ಸೈಟಿಗೆ ಹೋಗಿ EMD ಎಲ್ಲ ಕೊಡಬೇಡಿ. ಸೊ EMD ಬೇರೆ ಸೈಟಿಗೆ ಕೊಟ್ಟರೆ ಏನಿಲ್ಲ, ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೂ ಆಗಲ್ಲ, ನೀವು ಅದು ನಿಮ್ಗೆ ಇಷ್ಟನೂ ಇರಲ್ಲ. ಸೊ 4 ಲಕ್ಷ BDA ಹತ್ರ ಇರುತ್ತೆ. ಒಂದು 30-40 ಡೇಸಲ್ಲಿ ನಿಮ್ಗೆ ಅದನ್ನು ರಿಫಂಡ್ ಮಾಡ್ತಾರೆ. ಬಟ್ ಪ್ರೊಸೆಸ್ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ, ಪ್ರೊಸೆಸಿಂಗ್ ಫೀಸನ್ನು ಹೋಗಿ ಕ್ಲಿಕ್ ಮಾಡಿ ಆನ್ಲೈನ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ವಾಟ್ ಎವರ್ ಆಪ್ಷನ್ಸ್ ಇದೆ ಎಲ್ಲ ಹೋಗ್ಬಿಟ್ಟು ನೀವು ಪೇ ಮಾಡಿ ಫೀಸನ್ನು ಕೊಡ್ಬೋದು. ಆಮೇಲೆ EMD ಅಮೌಂಟು ಅಷ್ಟೇ, ಎಲ್ಲದನ್ನು ಏನೇನು ಡೀಟೇಲ್ಸ್ ಇದೆ ಎಲ್ಲ ಹೋಗ್ಬಿಟ್ಟು ಪೇ ಮಾಡಿ ಬಂದರೆ ಇದು ಟಿಕ್ ಆಗುತ್ತೆ. ಥರ್ಡ್ ಆಪ್ಷನ್ ಬಂದು ಇದು ಜನರಲ್ ಕಂಡೀಷನ್ ಇದೆ, ನೀವು ಟೈಮ್ ಇದ್ರೆ ಓದ್ಕೊಳ್ಳಿ. ಬಟ್ ಎನಿವೇ ಬೈ ಡಿಫಾಲ್ಟ್ ಯು ಹ್ಯಾವ್ ಟು ಕ್ಲಿಕ್ SS ಅಂತ ಹೇಳಿ. ಸೊ ಈ ಥರ ಮಾಡಿದಾಗ ಫೀಸ್ ಗ್ರೀನ್, EMD ಗ್ರೀನ್, ಜನರಲ್ ಗ್ರೀನ್ ಆದ. ಅಪ್ಲೋಡ್ ಡಾಕ್ಯುಮೆಂಟ್ ಇಲ್ಲಿ 4 ಡೀಟೇಲ್ಸ್ ಇದೆ. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ಮ್ನ ಕೂಡ ತೋರಿಸಿದ್ದೀನಿ ಹೇಗಿರುತ್ತೆ ಅಂತೇಳಿ. ಫೋಟೋ ಮತ್ತು ಸ್ಪೆಸಿಮನ್ ಸಿಗ್ನೇಚರ್ ಹೇಗಿರುತ್ತೆ ಅಂತ ಹೇಳಿದ್ದೀನಿ. ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಟೋಟಲ್ 4. ಕಾಂಟ್ಯಾಕ್ಟ್ಗೆ ನೀವು ಜಸ್ಟ್ ಐ ವಿಲ್ ರ್ಯಾಂಡಮ್ಲಿ ಲೋಡ್ ಸಮಥಿಂಗ್, ಜಸ್ಟ್ ಕಾಂಟ್ಯಾಕ್ಟಿಗೆ ಹಾಕಿದೆ. ಓಕೆ, ಆಮೇಲೆ ಸ್ಪೆಸಿಮನ್ ಸಿಗ್ನೇಚರನ್ನು ಹಾಕಿದ್ದೇನೆ ಅಂತ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ನಾನು ನಂದು ಆಧಾರ್ ಕಾರ್ಡು ಲೋಡ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಓಕೆ, ಅದಾದಮೇಲೆ ನನ್ನ ಪ್ಯಾನ್ ಕಾರ್ಡನ್ನು ಲೋಡ್ ಮಾಡಿದೆ ಅಂತಲೂ ತಿಳ್ಕೊಳ್ಳಿ. ಸೊ ನೋಟ್ ಮಾಡಿ, ನೀವೇನಾದರೂ ಜಾಯಿಂಟ್ ಹೋಗ್ತಾ ಇದ್ರೆ ಇಲ್ಲಿ ಅಡಿಷನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ.
ಓಕೆ, ಅಲ್ಲಿ ಏನಾದರೂ ಹಾಕ್ಬೋದು. ನೀವು ಕಂಪನಿ ಅಂತ ಹೇಳಿ ರಿಜಿಸ್ಟರ್ ಮಾಡ್ತಾ ಇದ್ರೆ ಅದನ್ನು ಅಡಿಷನಲ್ ಡೀಟೇಲ್ಸ್ ಹಾಕ್ಬೋದು. ಇಫ್ ಯು ಥಿಂಕ್ ಯು ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಅಂಡ್ ನೀವು ಏನಾದರೂ ಅವ್ರಿಗೆ ಪ್ರೂವ್ ಮಾಡಬೇಕು ಅದನ್ನ ಅಂತಂದ್ರೆ ಇಲ್ಲಿ ಹಾಕ್ಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇಲ್ಲಿ ಕೂಡ ಏನಾದರೂ ಬರೀರಿ, ಅದನ್ನ ಅವರೆಲ್ಲ ಓದ್ತಾರೆ. ಸೊ ಈಗ ಆಸ್ ಆಫ್ ನಾವು ಬೇಸಿಕ್ ಡೀಟೇಲ್ಸ್ ಅಲ್ಲಿ ಅದ್ರ ಅವಶ್ಯಕತೆ ಏನಿಲ್ಲ. ನೀವು ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಮೋಸ್ಟ್ಲಿ ಈ ಫೈಲ್ಸ್ ತಗೊಂತಾ ಇಲ್ಲ ಇದು. ಓಕೆ, ಇದೆಲ್ಲ ಮಾಡಿ ನೀವು ಕಂಟಿನ್ಯೂ ಮಾಡಿದ್ರೆ ಬ್ಲ್ಯಾಕ್. ಓಕೆ, ವಾಪಸ್ ನೀವು ಮೇನ್ ಪೇಜಿಗೆ ಬಂದಾಗ ಇದು ಕೂಡ ಟಿಕ್ ಆಗಿರುತ್ತೆ. ಇದೆಲ್ಲ ಆದ್ಮೇಲೆ ನೀವು ಲಾಸ್ಟ್ಗೆ ಡಿಕ್ಲರೇಷನ್ ಮಾಡಿ ಎಸ್ ಅಗ್ರಿ ಒಂದು ನಿಕ್ ನೇಮ್ ಎಲ್ಲ ಹಾಕಿ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ. ಫಸ್ಟೇ ನಿಕ್ ನೇಮ್ ತೊಗೊಳಲ್ಲ, ನೀವು ಹ್ಯಾವ್ ಟು ಫಿನಿಶ್ ಆಲ್ ದಿಸ್ ಫಸ್ಟ್ 4 ಮಾಡಿದ್ರೆ ಮಾತ್ರ ನಿಮಗೆ ಅದು ತೊಗೊಳುತ್ತೆ. ಅದಾದಮೇಲೆ ಬಿಟ್ ಸಬ್ಮಿಟ್ ಮಾಡಿ. ಆಮೇಲೆ ನೀವು ಎಲ್ಲ ಬಂದಮೇಲೆ ಫೈನಲ್ ಬಿಟ್ ಸಬ್ಮಿಟ್ ಆದಮೇಲೆ ನೀವು ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಬಂದ್ಬಿಟ್ಟು ಓಕೆ. ಸೊ ಇಲ್ಲಿ ನೋಡಿದಾಗ ಈ ಥರ ಟೈಮಿಂಗ್ ಲೆಫ್ಟ್ ಅಂತಿದ್ರೆ, ಈಗ ನೋಡಿ ನಾನು ಇದನ್ನೇ ಎಕ್ಸಾಂಪಲ್ ತೊಗೊಂಡಿವಲ್ಲ PD ಅದು, ಈಗ ನನಗೆ ಅದೇನು ಹೇಳ್ತಾ ಇದೆ, ಇನ್ನು 7 ದಿವಸ ಇದೆ, ಇನ್ನೂ ಕಂಪ್ಲೀಟಾಗಿ ಮಾಡಿಲ್ಲ, ನೀನು ಬಂದು ಮುಗಿಸು ಅಂತ ಹೇಳ್ತಾ ಇದೆ. ಬಟ್ ಇಫ್ ಯು ಕಂಪ್ಲೀಟ್ ದಿಸ್ ನಿಮಗೆ ಸ್ಟೇಟಸ್ ಈ ಥರ ಬರುತ್ತೆ. ಈ ಥರ ಯಾವಾಗ ಸ್ಟೇಟಸ್ ಬರುತ್ತಲ್ಲ ಅವಾಗ ನೀವು ಎಲ್ಲ ಡಾಕ್ಯುಮೆಂಟೇಷನ್ ವೆರಿಫಿಕೇಶನ್ ಕರೆಕ್ಟ್ ಆಗಿದೆ, ಅವತ್ತು ಬಿಡ್ಡಿಂಗ್ ದಿವಸ ಬಂದು ಲೈವ್ ಆಕ್ಷನಲ್ ಸೆಕ್ಷನಲ್ಲಿ ಮಾಡಬೇಕು. ಸೊ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಎನಿ ಹೆಲ್ಪ್ ಕನ್ಸಲ್ಟೇಷನ್ ಐ ಡೂ ಇಟ್ ಫಾರ್ ವೆರಿ ಬೇಸಿಕ್ ಪ್ರೈಸಲ್ಲಿ ಬನ್ನಿ. ಐ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್. ಪ್ರತಿಯೊಂದು ಆಕ್ಷನ್ಲು ಒಬ್ಬರು ಅಥವಾ ಇಬ್ಬರಿಗೆ ನಾನು ಎಂಡ್ ಟು ಎಂಡ್ ಹೆಲ್ಪ್ ಕೂಡ ಮಾಡ್ತೀನಿ. ಕನ್ಸಲ್ಟೇಷನ್ ಅಷ್ಟೇ ಬೇಕು ಅಂದ್ರೆ ಎಲ್ಲ ಇದೆ, ಎಲ್ಲ ಹೆಲ್ಪ್ ಇದೆ. ಅದ್ರ ಜೊತೆಗೆ 1 or 2 ಫ್ರೀ ಕನ್ಸಲ್ಟೇಷನ್ ಇದೆ, ಅದನ್ನು ಕೂಡ ನೀವು ಮಾಡ್ಕೊಳ್ಳಿ. ಸೊ ಅದೇ BDA ವೆಬ್ಸೈಟಲ್ಲಿ ನೀವು ಜಿಯೋ ಮ್ಯಾಪ್ ಲಿಂಕನ್ನು ಓಪನ್ ಮಾಡಿದ್ರೆ ಓಕೆ, ಒಂದು ಬ್ಯೂಟಿಫುಲ್ ಎಕ್ಸೆಲ್ ಆಗಿ ಒಂದು ಡ್ರೈವನ್ನು ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ನೀವು ಇದನ್ನು ನೋಡ್ಕೋಬೋದು. ಸೊ ಇದರಲ್ಲಿ ಈ ಥರ ಎಲ್ಲ ಇದೆ. ಓಕೆ, ಪ್ರತಿ ಒಂದು 140 ಸೈಟ್ ಕೂಡ ಹಾಕಿದ್ದಾರೆ. ಸೊ ಈ ಥರ ನೀವು ಇದನ್ನು ನೋಡ್ಕೋಬೇಕು. ಸೊ ಇದರಲ್ಲಿ ಹೆಂಗೆ ನೀವು ನೋಡ್ಕೋಬೇಕು ಅಂತಂದ್ರೆ, ನೋಟಿಫಿಕೇಶನ್ಗೂ ಇಲ್ಲ ಹಾಕಿರೋ ಡೀಟೇಲ್ಸು ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿದೆಯೋ, ಯಾಕಂದ್ರೆ ಬಿಗ್ ಬಜೆಟ್ ಡೀಲ್ ಆಗಿರೋದ್ರಿಂದ ಪ್ರತಿಯೊಂದು ಸಿಂಗಲ್ ಪಾಯಿಂಟನ್ನು ಎಲ್ಲೂ ಮಿಸ್ ಮಾಡಕ್ಕೆ ಹೋಗಿ ಡಬಲ್ ಚೆಕ್ ಮಾಡಿ ತಗೊಳ್ಳಿ. ಈಗ ನೋಡಿ ನಾವೇನು ರೆಫರೆನ್ಸ್ ಕೊಟ್ಟಿದ್ದೆ, ಅರ್ಕಾವತಿ ಲೇಔಟ್ದು ಜಕ್ಕೂರ್ದು ಸೈಟ್ ನಂಬರ್ 3/12 ಇದೆ 36. ಇದನ್ನ ಇಲ್ಲೇ ಲಿಂಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ನೀವೇನಾದರೂ ವಿಸಿಟಿಂಗ್ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಕೂಡ ವಿಸಿಟಿಂಗ್ ಮಾಡ್ಬೋದು. ಸೊ ಇದು ಎಲ್ಲಿದೆ ಅಂತ ರಫ್ಲಿ ಹೇಳ್ಬಿಡ್ತೀನಿ ನೋಡಿ. ಓಕೆ, ಸಿ ದಿಸ್ ಇಸ್ ಹಿಯರ್. ಎಲ್ಲಿದೆ? ಓಕೆ, ಹೆಬ್ಬಾಳ ಇದು ಫ್ಲೈಓವರ್. ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ, ಇದು ನಾಗವಾರ, ಇದು ತನ್ನಿಸಂದ್ರ ರೋಡ್. ಓಕೆ, ಈ ತನ್ನಿಸಂದ್ರ ರೈಲ್ವೇದು ಏನು ಟ್ರ್ಯಾಕ್ ಇದೆಯಲ್ಲ, ಈ ರೈಲ್ವೆ ಟ್ರ್ಯಾಕಿಂದ ಸ್ವಲ್ಪ ಈ 64 ಡ್ರೈವ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ. ಓಕೆ, ಸೊ ಇದು ನೋಡು, ಇದು ಯಾಕೆ ಈ ಥರ ಇದೆ ಅಂತ ಹೇಳ್ತೀನಿ ನೋಡಿ. ಓಕೆ, ಇದು ಲಾಸ್ಟ್ ಟೈಮ್ ಬಂದಂಗಿತ್ತು, ಯಾರೋ ತೊಗೊಂಡಿಲ್ಲ. ಇದು ಪಕ್ಕದ ಮನೆಯಾರು ತೊಗೋಬೇಕಾಗಿತ್ತು, ಯಾಕೆ ತೊಗೊಂಡಿಲ್ಲ ಗೊತ್ತಿಲ್ಲ. ಇದು ಬಂದ್ಬಿಟ್ಟು 30-40 ಸೈಟ್ ಇರುವಂತಹ ಲೊಕೇಶನ್, LIG ಲೈನ್ ಇದು. ಓಕೆ, ಬೇಕಂದ್ರೆ ನೀವು ಗೂಗಲಲ್ಲಿ ರಫ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಇಟ್ ಈಸಿಲಿ ಐಡೆಂಟಿಫೈ ಮಾಡ್ಬೋದು ಇದು 30-40 ಲೈನ್ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಲೆಂತಲ್ಲಿ ನಿಮಗೆ 12 ಇದೆ, ನಾರ್ತ್ ಈಸ್ಟ್ ಮಾತ್ರ ಇದೆ. ಓಕೆ, ಇದು ಕಾರ್ನರ್ ಸೈಟ್ ಬೇರೆ. ಓಕೆ, ಸೊ ನಾರ್ತ್ ಈಸ್ಟ್ ಇಟ್ಸ್ ಅ ಕಾರ್ನರ್ ಸೈಟ್. ಸೊ ಇಲ್ಲಿ ಹೆಂಗಿದೆ ಅಂತಂದ್ರೆ ನಿಮಗೆ 3 ಅಂದರೆ 10/40. 10/40 ನೀವು ಏನು ಮಾಡ್ಬೋದು ಅಂತ ನೀವು ಡಿಸೈಡ್ ಮಾಡಿ. ಓಕೆ, ಸೊ ಇದು ಕಮರ್ಷಿಯಲ್ ಅಂಗಡಿ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಇಲ್ಲೊಂದು ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಕೂಡ ಇದೆ. ಓಕೆ, ನೀವು ಇಲ್ಲಿಂದ ಹೆಬ್ಬಾಳಕ್ಕೆ ಬರ್ತೀನಿ ಅಂತಂದ್ರೂ ನನಗೆ ಅನ್ಸಿಬಿಟ್ಟು ಯು ಹ್ಯಾವ್ ಟು ಡ್ರೈವ್ ಅರೌಂಡ್ 3.5-3 ಕಿಲೋಮೀಟರ್ಸು. ತನ್ನಿಸಂದ್ರ ನಾಗಸಂದ್ರ ರೋಡ್ಗೂ 3.5 ಮಾಡಬೇಕು. ಸೊ ಆಮೇಲೆ ಇಲ್ಲಿ ನೋಡಿ ಗೂಗಲಲ್ಲೇ ವೆರಿ ಕ್ಲಿಯರ್ ಆಗಿ ಇಲ್ಲೊಂದು ನಾಲೆ ಬೇರೆ ಇದೆ. ಓಕೆ, ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈ ಸೈಟಿಗೂ ಆದಮೇಲೆ ತುಂಬ 100 ಮೀಟರ್ ಮೇಲೆ ಇದೆ. ಅದರ ಪಕ್ಕದಲ್ಲಿ ಮಲ್ಟಿಪಲ್ ಹೌಸಸ್ ಕೂಡ ಆಗಿದೆ, ಒಂದು ಅಪಾರ್ಟ್ಮೆಂಟ್ ಕೂಡ ಇದೆ. ಐ ಥಿಂಕ್ ಇಟ್ಸ್ ಅ ವೆರಿ ಡೀಸೆಂಟ್ ಇದು. ಓಕೆ, ಸೊ ಇದರಿಂದ ಆಮೇಲೆ ಜಕ್ಕೂರ್ BDA ಕ್ರಿಕೆಟ್ ಗ್ರೌಂಡ್ ಕೂಡ ಹತ್ತಿರದಲ್ಲಿದೆ. ಓಕೆ, ಇಲ್ಲಿ ವಿಬ್ಗರ್ ಹೈಸ್ಕೂಲ್ ಕೂಡ ಇದೆ. ಓಕೆ, ಚಿಕ್ಕದೊಂದು ಸೈಟ್ ಅನ್ನೋದು ಬಿಟ್ಟರೆ ಪ್ರಾಬಬ್ಲಿ ದಿಸ್ ಮೈಟ್ ಬಿ ಐ ಡೋಂಟ್ ನೋ ಕಮರ್ಷಿಯಲ್ ಎಲ್ಲ ಹೆಂಗಾಗುತ್ತೆ ಅಂತ. ಬಟ್ ಒಂದು ಅಪಾರ್ಟ್ಮೆಂಟು ಒಂದು ಸ್ಕೂಲ್ ಇರೋದ್ರಿಂದ ಈ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಎಲ್ಲಿಂದ ಇದೆ ಅನ್ನೋದೊಂದು ನಮಗೆ ವೆರಿ ಇಂಪಾರ್ಟೆಂಟ್ಲಿ ನಾವು ತಿಳ್ಕೋಬೇಕು. ಐ ಥಿಂಕ್ ನನ್ನ ಪ್ರಕಾರ ಈ ಅಪಾರ್ಟ್ಮೆಂಟಿಗೆ ಎಂಟ್ರಿ ಇಲ್ಲೇ ಇದೆ ಅನ್ಕೊಂತೀನಿ. ಸೊ ಈ ಅಪಾರ್ಟ್ಮೆಂಟ್ ಅವರು ಅಥವಾ ಈ ಸ್ಕೂಲ್ ಅವರು ತುಂಬ ಜನ ಈ ರೋಡ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಈ ಪರ್ಟಿಕ್ಯುಲರ್ ಸೈಟು ಮೈಟ್ ಬಿ ಅ ಪೊಟೆನ್ಷಿಯಲ್ ಕಮರ್ಷಿಯಲ್ ಆಗೋ ಚಾನ್ಸಸ್ ಇದೆ, ನೀವೇನಾದರೂ ಒಂದು ಚಿಕ್ಕದಾಗಿ ಮಾಡೋದು. ಬಟ್ ಎಷ್ಟು ಜನ ದಿನಕ್ಕೆ ಬಂದು ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟು. ಬಟ್ ಇಲ್ಲಿ ಈ ಸ್ಕೂಲು ಮತ್ತು ಇವ್ರು ಮಾತ್ರ ಓಡಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ಗಮನಿಸ್ಕೊಂಡು ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತೀನಿ. ದಿಸ್ ಜಸ್ಟ್ ಅನ್ ಎಕ್ಸಾಂಪಲ್, ಆ ಥರ ನೀವು ಸ್ಟಡಿ ಮಾಡ್ಕೋಬೇಕು. ಈಗ ರಫ್ಲಿ ಇನ್ನೊಂದು ನೋಡೋಣ ಅಂತಂದರೆ ಲೆಟ್ಸ್ ಟೇಕ್ ಒಂದು 30-40 ಯಾವುದಾದ್ರೂ ನೋಡೋಣ. 30-40 ಹೆಂಗೆ ಸ್ಟಡಿ ಮಾಡೋದು? ಇಲ್ಲ, ಅರ್ಕಾವತಿ ಸೆಕೆಂಡ್ ಫ್ಲೋರ್ ಸಂಪಿಗೆ. ಇದೊಂಥರ ಪ್ಯೂರ್ 30-40, ಒಂದು 2-3 ಅಡಿ ಕಮ್ಮಿ ಅಷ್ಟೇ. ಸೊ ಇದೆಲ್ಲಿದೆ ನೋಡೋಣ ಬನ್ನಿ.
ಯಾ. ಸೊ ಇದು ಬಂದ್ಬಿಟ್ಟು ನಾವು ಆಗಲೇ ಹೇಳಿದ್ದು ಇಲ್ಲಿತ್ತು, ಈ IRS ಇಬ್ಬನಿ ಏನಿದೆಯಲ್ಲ ಇಲ್ಲಿ ಬರ್ತಾ ಇತ್ತು. ಇದು ಬಂದ್ಬಿಟ್ಟು ಆ ಕಡೆ ಜಕ್ಕೂರ್ ರೈಲ್ವೆ ಟ್ರ್ಯಾಕ್ ಇಂದ ಆ ಕಡೆ. ಇಲ್ಲೂ ಕೂಡ ಒಂದು ಸ್ಕೂಲ್ ಇದ್ದಂಗಿದೆ. ಐ ಶೋ ದಟ್ ಸ್ಕೂಲ್. ಐ ರಿಮೆಂಬರ್ ದಿಸ್ ಏರಿಯಾ ವೆರಿ ವೆಲ್. ಓ ಇಲ್ಲೆಲ್ಲ, ಹಾ ಈಗ ಇಲ್ಲಿ ನೋಡಿ, ಇದು ಕೂಡ ಕಾರ್ನರ್ ಸೈಟ್ ಈ ತರ. ಓಕೆ, ಇಲ್ಲಿಗೆ ಎಲ್ಲಿಗೆ ಕನೆಕ್ಟಿವಿಟಿ ಇದೆ ಅನ್ನೋದು ನೋಡಿ. ಇದು ಒಂಥರ ಪಾರ್ಕು ಈ ಲೇಕಿಗೆ ತುಂಬಾ ಹತ್ತಿರದಲ್ಲಿದೆ. ಇಫ್ ಯು ಜಸ್ಟ್ ಅಬ್ಸರ್ವ್, ದೇರ್ ಇಸ್ ಅ ಲಾಟ್ ಆಫ್ ಹೌಸಸ್ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಬಟ್ ಇಲ್ಲಿಗೆ ನೀವು ಬರ್ಬೇಕಂದ್ರೆ ಇಸ್ ಇಟ್ ತಣಿಸಂದ್ರ ರೋಡ್ ಹತ್ರನಾ, ಯಲಹಂಕ ಮೇನ್ ರೋಡ್ ಹತ್ರನಾ, ದಟ್ ಇಸ್ ಸಮಥಿಂಗ್ ಯು ಗೈಸ್ ಡಿಸೈಡ್. ಲೋಕಲಿ ಹೋಗಿ, ನನ್ನ ಸಜೆಷನ್ ಏನಂದ್ರೆ ಒಂದ್ಸಲ ಹೋಗ್ಬೇಕಾದ್ರೆ ಏರ್ಪೋರ್ಟ್ ರೋಡ್ ಯೂಸ್ ಮಾಡಿಕೊಂಡು ಇಲ್ಲಿಗೆ ಎಂಟ್ರಿ ಹಾಕಿ, ಎಕ್ಸಿಟ್ ಮಾಡಬೇಕಾದ್ರೆ ತಣಿಸಂದ್ರ ಯೂಸ್ ಮಾಡಿ. ಸೊ ದಟ್ ಈ ಜಂಕ್ಷನ್ಗೂ ಈ ಸೈಟ್ ಎಷ್ಟು ದೂರದಲ್ಲಿದೆ, ಇದು ಇಸ್ ಇಟ್ ವರ್ತ್ ಆರ್ ನಾಟ್. ರೈಟ್ ನಾವು ಕಾಸ್ಟ್ 24 ಏನು ಗೋಡನ್ ಇದೆಯಲ್ಲ ಅದರ ಪಕ್ಕದಲ್ಲೇ ಇದೆ. ಓಕೆ, ದಿಸ್ ಮೈಟ್ ಬಿ ಅ ಪ್ರೈವೇಟ್ ಲ್ಯಾಂಡ್. ಇವತ್ತಲ್ಲ ನಾಳೆ ಇದು, ಈಗ ಮೋಸ್ಟ್ಲಿ ಕಾಸ್ಟ್ 24 ಅವ್ರು ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನಾಳೆ ಕಾಸ್ಟ್ 24 ಹೋಯ್ತು ಅಂದ್ರೆ ಇನ್ನೊಂದು ಕಂಪ್ನಿ ಬರುತ್ತೆ. ಇವತ್ತಲ್ಲ ನಾಳೆ ಇವೆಂಚುಲಿ ಇಲ್ಲಿ ಯಾವ್ದಾದ್ರು ಒಂದು ದೊಡ್ಡದಾಗಿ ಅಪಾರ್ಟ್ಮೆಂಟ್ ಬಂದೇ ಬರುತ್ತೆ. ದರ್ ಇಸ್ ನೋ ಡೌಟ್. ಯಾಕಂದ್ರೆ ಬೆಂಗಳೂರಲ್ಲಿ ಇವೆಂಚುಲಿ ಏನಾಗುತ್ತೆ, ಏನೇ ಬಿಸ್ನೆಸ್ ಮಾಡ್ತಾ ಇದ್ರು ಅಗ್ರಿಕಲ್ಚರ್ ಮುಗಿದ್ಮೇಲೆ, ಈ ತರ ಬಿಸ್ನೆಸ್ ಆದ್ಮೇಲೆ ಎಂಡ್ ಅಪ್ ಒಳ್ಳೆ ಇದೆ. ಐ ಮೀನ್ ಯಾವ್ದಾದ್ರು ಹೈ ರೈಸಿಂಗ್ ಯಾವ್ದಾದ್ರು ಬರ್ಬೋದು. ಇಲ್ಲ ಅಲ್ಲಿರೋ ಇದೊಂದು 2-3 ಎಕರೆ ಜಾಗ ಇದೆ ನನಗನ್ಸಿದ ಮಟ್ಟಿಗೆ. ಇಲ್ಲಾಂದ್ರೆ ಆ ಓನರ್ಸು ಮತ್ತೊಂದು ಲೇಔಟ್ ಮಾಡಿ ಬಿಸಾಕ್ಬೋದು ಅಷ್ಟೇ. ಸೊ ಈ ತರ ಎಂಡ್ ಟು ಎಂಡ್ ನೋಡ್ಕೋಬೇಕು. ಸೊ ಈ ತರ ನೋಡ್ಕೊಂಡು ಇದನ್ನ ಮಾಡಿ. ಸೊ ಅದು ಬಿಟ್ರೆ 17,000 ಒಂದು HBR ಇದೆಯಲ್ಲ, ಅದೆಲ್ಲಿದೆ ಒಂದು ನೋಡ್ಬಿಡೋಣ. HBRದು ಎಲ್ಲಿದೆ? ಹಾ, ಯಾ, ದಿಸ್ ಒನ್ HBR ಫಸ್ಟ್ ಡೇ ಸೆಕೆಂಡ್ ಬ್ಲಾಕ್ ಅಂತಿದೆ. ಇದು ಯಾಕೆ 15-16 ಸಾವಿರ ಇದೆ ಅಂತ ನೋಡೋಣ. ಯಾ, ಸಿ, ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಔಟರ್ ರಿಂಗ್ ರೋಡ್ ಒಳಗಡೆ ಬರುತ್ತೆ. ಬಾನಸವಾಡಿ, ಹೆಬ್ಬಾಳ, ನಾಗವಾರ, ಫ್ರೇಜರ್ ಟೌನ್ ಇಂದ ಏನು ಈ ರೋಡ್ ಕಂಟಿನ್ಯೂ ಆಗುತ್ತಲ್ವಾ. ಓಕೆ, ಫ್ರೇಜರ್ ಟೌನ್ ಇಂದ ಮುಂದೆ ಹೋಗಿ ಈ ಕಡೆ ಕಮ್ಮನಹಳ್ಳಿ ಬರುತ್ತೆ. ಲಿಂಗರಾಜ್ಪುರ ದಾಟ್ತೀರಾ. ಇಸ್ಕಾನ್ ಟೆಂಪಲ್ ಏನಿದೆಯಲ್ಲ ಎಕ್ಸಿಸ್ಟಿಂಗ್, ಅದನ್ನ ದಾಟದ್ಮೇಲೆ, ಇಸ್ಕಾನ್ ಆದ್ಮೇಲೆ ಯು ಹ್ಯಾವ್ ಟು ಟೇಕ್ ಅ ಲೆಫ್ಟ್ ತಗೊಂಡ್ಮೇಲೆ ಒಂದು ಮೋರಿ ಇದೆ, ಗಮನ ಇರಲಿ. ಓಕೆ, ಆ ಮೋರಿಗೆ ಅಟ್ಯಾಚ್ ಆಗಿರುವಂತ ಸೈಟ್ ಇದು. ಓಕೆ, ಐ ಡೋಂಟ್ ನೋ ಹೌ ದೇ ಡೀಲ್ ಇಟ್ ನನ್ನ ಪ್ರಕಾರ. ಬಟ್ ಈ ಸೈಟ್ ಹಿಂಭಾಗದಲ್ಲಿ ಪಕ್ಕಾ ಮೋರಿ ತರ ಇದೆ, ತುಂಬಾ ದೊಡ್ಡದೇ ಇದೆ. ನೀವು ಅಲ್ಲಿ ತಗೊಂಡವರು ಹಂಗಂತ ಹೇಳಿ ಮೋರಿ ಪಕ್ಕದಲ್ಲಿ ಯಾವುದು ಮನೆ ಇಲ್ಲ ಅಂತ ಗಮನಿಸ್ಬೇಡಿ. ತುಂಬಾ ಜನ ಇಗ್ನೋರ್ ಮಾಡಿಬಿಡ್ತಾರೆ. ಇಫ್ ಯು ವಾಂಟ್ ಟು ಬೈ ವೆರಿ ಮೀನಿಂಗ್ಫುಲ್ ಪ್ರೈಸಸ್ಗೆ ಏನಾದರೂ ಬೇಕಂದ್ರೆ ಹೋಗ್ಬಿಟ್ಟು ವಿಸಿಬಲ್ ಮಾಡಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ 4 ಸಲ ನಿಂತ್ಕೊಂಡು ನೋಡಿ, ಅಕ್ಕಪಕ್ಕದವ್ರಿಗೆ ವೆಯ್ಟ್ ಮಾಡಿ ನೋಡಿ. ಇಲ್ಲೆಲ್ಲ ಓಕೆ, ಲೆಟ್ಸ್ ಟೇಕ್ ಲೈವ್ ಎಕ್ಸಾಂಪಲ್ ಆಫ್ ದಿಸ್ ಓನ್ಲಿ. ಓಕೆ, ಸೊ ಯಾವ ಥರ ಕಾಣುತ್ತೆ ಅಂತೇಳಿ. ಸರ್ಟನ್ಲಿ ಇದು ಡೆಡ್ ಎಂಡ್ ರೋಡೇ. ಓಕೆ, ಯಾ, ಐ ಥಿಂಕ್ ಈಗೇನು ನೋಡ್ತಾ ಇದ್ರಲ್ಲ ಈ ಕಾಂಪೌಂಡು, ಐ ಥಿಂಕ್ ಇದೆ ಅನ್ಕೊಂತೀನಿ. ಓಕೆ, ಕಾಂಪೌಂಡ್ ಯಾರು ಹಾಕಿದ್ದಾರೆ ಐ ಆಮ್ ನಾಟ್ ಶ್ಯೂರ್. ಬಟ್ ಆಸ್ ಪರ್ ದ ಗೂಗಲ್ ಮ್ಯಾಪ್ ಪ್ರಕಾರ ಇದೇ ಕಾರ್ನರ್ ಸೈಟ್ ಅಂತ ಹೇಳಿದ್ದಾರೆ. ಓಕೆ, ಕಾಂಪೌಂಡ್ ಕೂಡ ಏನು ವಿಡಿಯೋದವ್ರು ಹಾಕಿದ್ದಾರೆ, ನೀವು ಅದನ್ನ ಅಬ್ಸರ್ವ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಕೇಳಿ. ಓಕೆ, ಸೊ ಹಿಂದ್ಗಡೆ ಇರೋದು ಮೋರಿ ಪಕ್ಕ. ಓಕೆ, ಇದು ಡೆಡ್ ಎಂಡ್ ರೋಡು, ಇಲ್ಲಿ ಯಾರು ಬರಲ್ಲ. ನೀವೇನಾದ್ರೂ ನಾಳೆ ಈ ಸೈಡ್ ತಗೊಂಡು ಇಲ್ಲಿ ಬರ್ಬೇಕಂದ್ರೆ ನೀವೇ ಲಾಸ್ಟ್. ಇದು ಇಲ್ಲೊಂದು ರೋಡ್ ಇದೆ, ಇದು ಕೂಡ ಒಂದು 40 ಫೀಟ್ ರೋಡ್ ಇದೆ. ಓಕೆ, ಸೊ ಇಲ್ಲೊಂದು ಮನೆನೂ ಕೂಡ ಇದೆ. ಸೈಟ್ ನಂಬರ್ ನೀವು ಗಮನದಲ್ಲಿ ಇಟ್ಕೊಳ್ಳಿ. HBRದು ಬಂದ್ಬಿಟ್ಟು 334 ಅಂತೇಳಿ. ನೀವು 334 ಸೈಟು ಆ ಕಾರ್ನರ್ ಸೈಟ್ ಆಗಿತ್ತಂದ್ರೆ 333 ಇರುತ್ತೆ. ಇದು 332 ಏನಾದ್ರು ಇರುತ್ತೆ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಓಕೆ, ಸೊ ಮುಂದೆ ಹೋಗಿ ನೋಡೋಣ ಯಾವ ನಂಬರ್ ಇದೆ ಅಂತೇಳಿ. ಇವರು ಕೂಡ ಮನೆಗೆ ನಂಬರ್ ಹಾಕಿಲ್ಲ. ಇದು ಸ್ಟ್ರಾಟಜಿ. ನೀವು ಹೊರಗಡೆ ಇದ್ದೀರಾ ಅಂತಂದ್ರೆ, ತುಂಬಾ ಓಡಾಡಕ್ ಆಗಲ್ಲ ಅಂತಂದ್ರೆ, ಈ ಗೂಗಲ್ ಮ್ಯಾಪ್ ಸಹಾಯದಿಂದ ನೀವು ಇದನ್ನ ಕಂಡುಹಿಡಿಬಹುದು. ಇಲ್ಲಿದೆ, ಬನ್ನಿ ನೋಡೋಣ. ಐ ಥಿಂಕ್ ಇಟ್ಸ್ 338 334 ಅಲ್ವಾ ಇದು? 338. ಇದು 8 ಅಂದ್ರೆ, ಓಕೆ, ಇದು 7 ಅನ್ಕೊಳ್ಳೋಣ. ಈ ಮನೆ 6 ಅನ್ಕೊಳ್ಳೋಣ. ಓಕೆ, ಇದು 6 ಆದ, ಇದು 5, ಇದು 4. 334 ಸೈಟ್ ನಂಬರ್ 334 ಪರ್ಫೆಕ್ಟ್ ಇದೆ. ಈ ಕಾಂಪೌಂಡ್ ಯಾರು ಹಾಕಿದ್ದಾರೆ, ಎದಕ್ಕೆ ಹಾಕಿದ್ದಾರೆ, ಐ ಆಮ್ ನಾಟ್ ಶ್ಯೂರ್. ಇಫ್ ಯು ಗೋ ಚೆಕ್ ವಿತ್ ಅವರ ನೋಟಿಫಿಕೇಶನ್ ಇರುವಂತಹ AEE ಅಥವಾ BDA ಚೆಕ್ ಮಾಡಿ. ದರ್ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್ ಹೋಪ್ಫುಲಿ. ಇಷ್ಟಕ್ಕೆ ನಿಲ್ಸಿದ್ದಾರೆ. ಓಕೆ, ಡಬಲ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೀವು ಅನ್ಕೋಬಹುದು ಸರ್ ಮೋರಿ ಪಕ್ಕದಲ್ಲಿ ಇದೆ ಅಂತ ಅನ್ಕೊಂತೀರಾ. ಇಲ್ಲಿ ನೋಡಿ, ಇಲ್ಲಿ ಮನೆ ಕಟ್ಟಿದ್ದಾರೆ. 2-3 ಫ್ಲೋರ್ ಮನೆ ಕಟ್ಟಿದ್ದಾರೆ. 2 ಕಾರು 4 ಬೈಕ್ ಪಾರ್ಕಿಂಗ್ ಅಲ್ಲಿ ಇದೆ. ಸರ್ಟನ್ಲಿ ಮನೇಲಿ ಫ್ಯಾಮಿಲಿ ಇದ್ದಾರೆ, ಇಲ್ಲೂ ಒಬ್ರು ಇದ್ದಾರೆ. ಸೊ ಇಲ್ಲೆಲ್ಲ ಹೋದಾಗ ನಿಂತ್ಕೊಂಡು ಇಲ್ಲಿಗೆ ತೊಂದರೆ ಆದ್ರೆ ಎಲ್ಲ ಇಲ್ಲಿ ಸುತ್ತಲೂ ತೊಂದರೆ ಆಗ್ತಾ ಇರುತ್ತೆ. ಹೇಗಿದೆ ಎಲ್ಲ ವಿಚಾರಿಸ್ಬಿಟ್ಟು ಹೈ ಬಜೆಟ್ ಆಗಿರೋದ್ರಿಂದ ಮಾಡ್ಕೊಳ್ಳಿ. ಇದು ರೆಸಿಡೆನ್ಷಿಯಲ್ ಉತ್ಮಾನ ಅಥವಾ ಬಾಡಿಗೆ ಮಾಡಿರೋ ಉತ್ಮಾನ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಈ ತರ ಇನ್ ಡೀಟೇಲ್ ಸ್ಟಡಿ ಮಾಡಬೇಕು. ಕೆಲವೊಂದು
ಕ್ರಾಸ್ ಚೆಕ್ನ ಇಲ್ಲೇ ಮಾಡ್ಕೋಬಹುದು, ಕೆಲವೊಂದು ವಿಸಿಟ್ ಮಾಡ್ಕೊಳ್ಳಿ, ಬಿಕಾಸ್ ಇವೆಲ್ಲ 5 ಲಕ್ಷ 10 ಲಕ್ಷದ ಪ್ರಾಪರ್ಟಿ ಅಲ್ಲ, ಕೋಟಿಗಟ್ಟಲೆ ಇರೋ ಪ್ರಾಪರ್ಟಿ, ಹಾಗಾಗಿ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೋಬೇಕು. ಸೊ ದಟ್ಸ್ ಆಲ್. ಐ ಥಿಂಕ್ ಇಲ್ಲಿವರೆಗೂ ನನ್ನ ಚಾನಲ್ ನೀವು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ಕಂಪ್ಲೀಟ್ ಆಗಿ ನಾನು ಐ ವಿಲ್ ಓನ್ಲಿ ರಿವ್ಯೂ ದಿಸ್ ಗೂಗಲ್ ಮ್ಯಾಪ್ ರೈಟ್ ನಾವು. ಓಕೆ, ಒಂದೊಂದು ಸೈಟನ್ನು ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ನೋಡಿ, ಆ ಸೈಟಲ್ಲಿ ಪ್ರೀವಿಯಸ್ಲಿ ಏನಾಗಿತ್ತು ಅಂತ ಹೇಳಿ ನನಗೇನಾದ್ರು ಐಡಿಯಾ ಬಂದರೆ ನಾನು ಅಲ್ಲೇ ಹೇಳ್ಬಿಡ್ತೀನಿ. ಕಂಟಿನ್ಯೂ ಟು ವಾಚ್ ದ್ಯಾಟ್. ಓಕೆ, ಸೊ ಐ ಗೋ ವಿತ್ ವೆಸ್ಟ್ ಆಫ್ ಬೆಂಗಳೂರು. ನನಗನ್ಸಿದ ಇದು ನಾಗರಬಾವಿ. ಸೊ ನಾಗರಬಾವಿ ಸೈಟ್ಗಳು ನೋಡಿ, ಇಲ್ಲಿ ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ ನೋಡಿ. ಸೊಳ್ಳೆ ಇರುವೆ ಥರ ಮನೆ ಕಟ್ಬಿಟ್ಟಿದ್ದಾರೆ. ಈಗ ಏನು ಆಪ್ಷನ್ಗೆ ಬಂದಿದೆ ಅಲ್ಲ, ಇವು ಮಾತ್ರ ಖಾಲಿ ಇರೋದು. ಬಟ್ ಇವೆಲ್ಲ ತುಂಬ ಆಡ್ ಸೈಟ್ಗಳು. ಒಂದು ಸೈಡು 5 ಅಡಿ, ಒಂದು ಸೈಡು 40 ಅಡಿ. ಓಕೆ, ಇಫ್ ಯು ಕ್ಲಿಕ್ ಸಿ, ಒಂದು ಸೈಡು 12 ಅಡಿ ಇದೆ, ಒಂದು ಸೈಡು ಅಪ್ರಾಕ್ಸಿಮೇಟ್ಲಿ 60 ಅಡಿ ಇದೆ. ಇದರಲ್ಲಿ ನೀವು ಹೇಗೆ ಮನೆ ಕಟ್ತೀರಾ, ಹೇಗೆ ಬಿಸ್ನೆಸ್ ಮಾಡ್ತೀರಾ, ಅದು ಎಲಿವೇಶನ್ ಎಲ್ಲ ಹೆಂಗಿದೆ, ಈ ರೋಡಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ, ಅವನ್ನೆಲ್ಲ ಗಮನಿಸಬೇಕಾಗುತ್ತೆ. ಇಫ್ ಯು ಸಿ ದಿಸ್ 164, ಇದು ಪ್ರೀವಿಯಸ್ಲಿ ಕೂಡ ಬಂದಿತ್ತು. ಮೋಸ್ಟ್ಲಿ ಆಕ್ಷನ್ದಾಗ ಗೆದ್ದವರು ತೊಗೊಂಡಿಲ್ಲ ಅಂತ ಕಾಣ್ಕೊತೀನಿ. ಒಂದು ಸೈಡು 10 ಅಡಿ, ಇನ್ನೊಂದು ಸೈಡು 20 ಅಡಿ ಇದೆ. ಇದನ್ನೆಲ್ಲ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಬಟ್ ಇನ್ ಕೇಸ್ ಇಫ್ ಯು ಗೆಟ್ ಇಟ್ ಇನ್ ಬೇಸಿಕ್ ಪ್ರೈಸ್, ಈ ನಗರದಲ್ಲಿ ಇದು ನೋಡಿ 165, ಇದೊಂಥರ ಚಕ್ ಪೀಸ್ ಇದ್ದಂಗಿದೆ. ಒಂದು ಸೈಡು 10 ಅಡಿ ಇದೆ, ಇನ್ನೊಂದು ಸೈಡು 18 ಅಡಿ ಇದೆ. ಓಕೆ, ಉದ್ದ ಬಂದ್ಬಿಟ್ಟು 40 ಅಡಿ ಇದೆ. ಓಕೆ, ಏನು 4 ಶಾಪ್ ಹಾಕ್ಬೋದು ಅಷ್ಟೇ. ಬಟ್ ಈ ರೋಡು ಡಸ್ ದಿಸ್ ಡಿಸರ್ವ್, ಈ ಇದರಲ್ಲಿ ಆಗ್ಬೋದಾ, ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡಿ. ನಿಮ್ಗೆ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂದರೆ ಯು ಕ್ಯಾನ್ ಟೇಕ್ ದಿಸ್. ಓಕೆ, ನೆಕ್ಸ್ಟ್ ನಾಗರಬಾವಿಲಿ ಇಷ್ಟಿದೆ. ಸರ್ ಎಂ ವಿಶ್ವೇಶ್ವರ ಲೇಔಟಲ್ಲಿ ಏನು ಜಾಸ್ತಿ ಏನಿಲ್ಲ, ಇಷ್ಟಿದೆ. ಸೊ ಅದು ಬಿಟ್ಟರೆ ಇಲ್ಲೆಲ್ಲ ಮಿನಿಮಮ್ 10,000-11,000 ಹೋಗುತ್ತೆ. ಇದೊಂದು ದೊಡ್ಡ ಸೈಟ್ ಬಂದಿದೆ. ಓಕೆ, ಮೋಸ್ಟ್ಲಿ ಇದು ನೈಸ್ ರೋಡ್ಗೆ ತುಂಬ ಹತ್ತಿರ ಇರೋದ್ರಿಂದ, ಈ ನೈಸ್ ರೋಡ್ ಹತ್ತಿರದಲ್ಲಿ ಡೆವಲಪ್ಮೆಂಟ್ ಸ್ವಲ್ಪ ಇನ್ ಟರ್ಮ್ಸ್ ಆಫ್ ಹೌಸಸ್ ಕಮ್ಮಿ ಇರೋದ್ರಿಂದ ನಿಮಗೆ ಇದು ಒಂದು 10,000ದಲ್ಲಿ ಸಿಕ್ಕರೆ ಪುಣ್ಯ ಅಂತ ನನ್ನ ಅನಿಸಿಕೆ. ಬಿಕಾಸ್ ಇಟ್ಸ್ ಅ ಬಿಗ್ ಸೈಟ್, 4,000 ಅಡಿ ಇದೆ. ಯಾರಾದರೂ ಫ್ರೆಂಡ್ಸು, ಫ್ಯಾಮಿಲಿ, ಮಲ್ಟಿಪಲ್, ನೀವು ಫ್ಯೂಚರಲ್ಲಿ ಒಂದು 4-5 ಜನ ಸೇರಿ ಅಪಾರ್ಟ್ಮೆಂಟ್ ಮಾಡ್ಕೊತೀವಿ, ನಮಗೆ ಬೇಸಿಕ್ ಪ್ರೈಸಲ್ಲಿ ಸಿಗ್ತಾ ಇಲ್ಲ ಅನ್ನೋರು 4 ಜನ ಟ್ರೈ ಮಾಡ್ಬೋದು ಇದನ್ನು. ಇಟ್ ವಿಲ್ ಬಿ ಗುಡ್ ಆಪ್ಷನ್. ಬಟ್ ಆ ಲೆವೆಲಲ್ಲಿ ನಿಮಗೆ ಸಿಗ್ತಾರೋ ಇಲ್ಲೋ ನೀವು ವಿಚಾರ. ಇದು ಬೇಸಿಕ್ ಪ್ರೈಸ್ ನಿಮಗೆ 4,000 ಅಡಿ ಬರುತ್ತೆ. ಹತ್ತತ್ರ 4,000 ಅಡಿ ನಿಮಗೆ ಬೇಸಿಕಲ್ಲಿ ಸಿಕ್ಕರೆ ನಿಮ್ಗೆ ಒಂದು 2 ಕೋಟಿ ಬಜೆಟ್ ಸೈಟ್ ಇದು. ಒಂದು 4 ಜನ 50-50 ಲಕ್ಷ ಹಾಕ್ತೀನಿ ಅಂದರೆ ಹಾಕ್ಕೊಂಡು ತೊಗೊಳ್ಳಿ. ಸೊ ಇನ್ನೊಂದು ಬಂದುಬಿಟ್ಟು ಈ ಕಡೆ ಇಲ್ಲೊಂದು ಸಂಧಿಯಲ್ಲಿದೆ, ಸೈಟ್ ನಂಬರ್ 13. ಎವ್ರಿ ಒನ್ ಫೇವ್ರೇಟ್ ನಂಬರ್ಸ್ ಇದು 13. ಇದು ಪ್ಯೂರ್ 2030 ಸೈಟ್ ಇದು. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಇದೊಂದು 12,000-15,000 ಸಾವಿರದವರೆಗೂ ಹೋಗುತ್ತೆ ವಿತೌಟ್ ಎನಿ ಡೌಟ್. ಯಾಕಂದರೆ ಅಷ್ಟು ಹತ್ತಿರದಲ್ಲಿದೆ. ನಾಗರಬಾವಿ ಜ್ಞಾನ ಭಾರತಿ ಹತ್ತಿರ ಇದೆ. ಸೊ ಅದು ಬಿಟ್ಟರೆ ನಾನು ನೆಕ್ಸ್ಟು ಬನಶಂಕರಿ 6 ಸ್ಟೇಜ್ ಬಗ್ಗೆ ತುಂಬ ಮಾತಾಡಿದ್ದೀವಿ. ಓಕೆ, 6th ಸ್ಟೇಜ್ 10th ಬ್ಲಾಕಲ್ಲಿ ಒಂದೇ ಒಂದು ಸೈಟ್ ಇದೆ. ನಿಮ್ಮ ಹತ್ರ 10,000 ಬಜೆಟ್ ಇದ್ರೆ ಮಾತ್ರ ಟ್ರೈ ಮಾಡಿ. ಅದ್ರ ಕೆಳಗಡೆ ಅಂತೂ ಇದು ಸಿಗಲ್ಲ, ನಾನು ಬರ್ಕೊಟ್ಬಿಡ್ತೀನಿ. ಓಕೆ, ಆಮೇಲೆ ಇಲ್ಲೊಂದು ನೋಡಿ, ಸೋಂಪುರ ಏನು ನಮ್ಮದು ನೈಸ್ ಜಂಕ್ಷನ್ ಇದೆಯಲ್ಲ, 8th ಬ್ಲಾಕ್ ಎದುರುಗಡೆ ಬರುತ್ತೆ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಸೈಟ್ಗಳು. ಇಲ್ಲಿ 40-60, 40-50, 3,000 ಅಡಿ, 4,000 ಅಡಿ, 5,000 ಅಡಿ ನೈಸಿಗೆ ಅಟ್ಯಾಚ್ ಆಗಿದೆ. ಇಲ್ಲಿ ಒಂದು ಮನೆ ಆಗಿಲ್ಲ. ಬಟ್ ಈ ಜಂಕ್ಷನಲ್ಲಿ ಒಳ್ಳೊಳ್ಳೆ ಹೋಟೆಲ್ಸು, ಕನೆಕ್ಟಿವಿಟಿಗಳು ತುಂಬ ಬೆಳೀತಾ ಇದೆ. ಸೊ ಇದು ಫಾರೆಸ್ಟ್ ಫೇಸಿಂಗ್ ಕೂಡ ಇದೆ. 4,500 ಅಡಿ. ಇದು ಫ್ಯೂಚರಲ್ಲಿ ಏನಾದರೂ ಅಪಾರ್ಟ್ಮೆಂಟ್ ಮಾಡ್ತೀನಿ ಅನ್ನೋರಿಗೆ ಮಾತ್ರ. ಯಾಕಂದರೆ 4,000ದಲ್ಲಿ ಯಾರು ಮನೆ ಕಟ್ಕೊಂಡು ಹೋಗಲ್ಲ. ಒಂದು ರೆಸಾರ್ಟ್ ಮಾಡ್ತೀನಿ, ಒಂದು Airbnb ಮಾಡ್ತೀನಿ. ಯಾಕಂದರೆ ಇದು ತೂರಲ್ಲಿ ಫಾರೆಸ್ಟಿಗೆ ಆಪೋಸಿಟ್ ಆಗಿದೆ. ಓಕೆ, ಇಟ್ಸ್ ಆ ಕಡೆ ಆಗಿರೋದ್ರಿಂದ ಸಮಥಿಂಗ್ ಯು ಕ್ಯಾನ್ ಥಿಂಕ್ ಬಿಗ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಆದರೆ ಮಾತ್ರ ಇದು ವರ್ಕೌಟ್ ಆಗುತ್ತೆ. ಯಾಕಂದರೆ ಇದು ನಿಮ್ಗೆ ಬೇಸಿಕಲ್ಲಿ ಸಿಕ್ಕರೂ 6,000, 6,4, 2.5 ಕೋಟಿ ಇರೋ ಬಜೆಟು. ಸಿಂಗಲ್ ಪೀಪಲ್ ಇಲ್ಲಿ ತೊಗೊಂಡು 2.5 ಕೋಟಿ ಹಾಕಿ ಏನು ಮಾಡೋದು, ಐ ಆಮ್ ನಾಟ್ ಶೋರ್. ಬಟ್ ಸಂಬಡಿ ಹೂ ಹ್ಯಾಸ್ ಅ ನಾಲೆಡ್ಜ್, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರು, ಕಂಪನಿಯವರು, ಇಲ್ಲ ನಂಬರ್ ಆಫ್ ಪೀಪಲ್ ಪ್ಲಾನಿಂಗ್ ಮಾಡಿ ಎಕ್ಸಿಕ್ಯೂಟ್ ಮಾಡೋರು ಮಾಡ್ಬೋದು. ಯಾಕಂದರೆ ಆಪೋಸಿಟ್ ಮಿನಿ ಫಾರೆಸ್ಟ್ ಇದೆ. ಆಮೇಲೆ ಅದ್ರ ಎದುರುಗಡೆ ನಿಮ್ಗೊಂದು ಪಾರ್ಕು ಬರುತ್ತೆ. ಅನ್ಡಿಸ್ಟರ್ಬ್ಡ್ ಏರಿಯಾ ಇದು. ಯು ಕ್ಯಾನ್ ಥಿಂಕ್ ಆನ್ ದಟ್. ಸೊ ಅದು ಬಿಟ್ಟರೆ ಅಗೈನ್ 4th ಬ್ಲಾಕ್, 6 ಸ್ಟೇಜ್ 4th ಬ್ಲಾಕಲ್ಲಿ ಒಳ್ಳೆ ಸೈಟ್ಗಳಿದೆ. ಒಂದು ಬಿಟ್ಟು 40-60 ಸೈಟು. ಇದನ್ನು ಕೂಡ ಟಾರ್ಗೆಟ್ ಮಾಡಬಹುದು. ಈ ಜಂಕಲ್ಲಿ ಲಾಸ್ಟ್ ಟೈಮ್ ಬಂದಾಗ ಒಂದು 25 ಸೈಟ್ ಇತ್ತು. ಈ ಸಲ ಒಂದು 6 ಉಳಿದಿದೆ. ಈ ಸಲ ಈ 6 ಕೂಡ ಖಾಲಿ ಆಗುತ್ತೆ ಅಂತ ಬರ್ಕೊಡ್ತೀನಿ. ಬಟ್ ಈ ಕೆಲವೊಂದು 1063 ಸ್ವಲ್ಪ ಆಡ್ ಇರೋದ್ರಿಂದ ಇವೆಲ್ಲ ಹೇಳೋಕ್ಕಾಗಲ್ಲ ಯಾವ ಪ್ರೈಸಿಗೆ ಹೋಗುತ್ತೆ ಅಂತೇಳಿ. ಸೊ JP ನಗರ ಎಲ್ಲ ಅಂಜನಾಪುರ ಟೌನ್ಶಿಪ್ಪಲ್ಲಿ ಎಲ್ಲ ಕಟಿಂಗ್ ಎಡ್ಜಲ್ಲಿದೆ. ಓಕೆ, ಈ ಥರ ಇದೆ. ಐ ಡೋಂಟ್ ನೋ ಹೌ ದೀಸ್ ವಿಲ್ ಬಿ ಸರ್ವೈವ್ಡ್. ತುಂಬ ಆಡ್ ಸೈಟ್ಗಳೆಲ್ಲ ಇದೆ. ಓಕೆ, ಐ ಡೋಂಟ್ ನೋ ಯಾರು ತೊಗೊತಾರೆ, ಯಾಕೆ ತೊಗೊತಾರೆ ಅಂತ. ಇದು ನೋಡಿ, ಇದು ಮೋರಿ ಪಕ್ಕದಲ್ಲಿರುವಂಥ ಕಾರ್ನರ್ ಸೈಟು. ಇದು ಕೂಡ 30-40 ಅಂತ ಹೇಳ್ತಾ ಇದ್ದಾರೆ. ಬಟ್ ಮಾರ್ಕಿಂಗ್ ಮಾತ್ರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ 9, 12, 108 ಪ್ರಾಪರ್ ಹೇಳ್ತಾ ಇದ್ದಾರೆ.
ಮಾರ್ಕಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಐ ಆಮ್ ನಾಟ್ ಶೋರ್. ಓಕೆ, ಇಲ್ಲೊಂದು ಕೂಡ ಅದೇ ಥರ ಇದೆ. ಇದು ಲಾಸ್ಟ್ ಟೈಮ್ ಬಂದಿತ್ತು, ಇದನ್ನು ಯಾರು ತೊಗೊಂಡಿಲ್ಲ. ಸೊ ಈ ಥರ ಎಲ್ಲ ಇದೆ. ಒಳ್ಳೊಳ್ಳೆ ಸೈಟ್ಗಳು ಈ ಥರ ಬಂದಿದೆ ಅಂಜನಾಪುರದಲ್ಲಿ. ಟೌನ್ಶಿಪ್ಪಲ್ಲಿ ಚೆನ್ನಾಗಿದೆ. ಐ ಮೀನ್ ಕೆಲವೊಂದು ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ಗುಡ್ 20-40 ಸೈಟ್ಗಳೆಲ್ಲ. ಸೊ ಅದು ಬಿಟ್ಟರೆ ನಿಮಗೆ ಜಾಸ್ತಿ ಸಿಟಿ ಒಳಗಡೆ ಬಂದರೆ ಜೆ ಪಿ ನಗರ 8th ಫೇಸಲ್ಲಿ ಸ್ವಲ್ಪ ಇದೆ. ಬಿ ಟಿ ಎಮ್ಮಲ್ಲಿ ಅಂದ್ಕೊಳ್ಳೆ ನಾವು ಅನ್ಕೊಂಡ್ಬಿಡ್ತೀವಿ ಬಿ ಟಿ ಎಮ್ ಔಟರ್ ರಿಂಗ್ ರೋಡ್ ಇರೋ ಬಿ ಟಿ ಎಮ್ ಅನ್ಕೊಂತೀವಿ. ಆ ಥರ ಅಲ್ಲ, ಬಿ ಟಿ ಎಮ್ ತುಂಬ ಹಿಂದೆವರೆಗೂ ನೈಸ್ ರೋಡ್ವರೆಗೂ ಇದೆ. ಓಕೆ, ಈ ಕೆರೆ ಪಕ್ಕದಲ್ಲಿ ಹಿಂದೆ ಮುಂದೆ ನಿಮ್ಗೆ ಏನಾದರೂ ಹಿಡಿಸಿದ್ರೆ ಯು ಕ್ಯಾನ್ ಟ್ರೈ ದಿಸ್. ಸೈಟ್ ನಂಬರ್ 52. ಓಕೆ, ಇದೆಲ್ಲ ಬಿ ಟಿ ಎಮ್ ಸ್ಟೇಜಲ್ಲಿ ಬರುತ್ತೆ. ಸೊ ಸಿಟಿ ಒಳಗಡೆ ಔಟರ್ ರಿಂಗ್ ರೋಡ್ ಒಳಗಡೆ ಐ ಥಿಂಕ್ ನನ್ನ ಪ್ರಕಾರ ಯಾವುದೂ ಇಲ್ಲ. ಓಕೆ, ಕುಮಾರಸ್ವಾಮಿ ಲೇಔಟಲ್ಲಿ ಒಂದು 2-3 ಇದೆ. ಯು ಕ್ಯಾನ್ ಟ್ರೈ ದೋಸ್. ಅದು ಬಿಟ್ಟರೆ ಈಸ್ಟ್ ಡಿವಿಷನಲ್ಲಿ ಯಾವುದೂ ಇಲ್ಲ. ಕೋರಮಂಗಲನೂ ಯಾವುದೂ ಕೊಟ್ಟಿಲ್ಲ. ಇನ್ನೆಲ್ಲ ನಾರ್ತಲ್ಲೇ ಇರೋದು. ಓಕೆ, ತನ್ನಿಸಂದ್ರ ರೋಡ್ಗೆ ಸ್ವಲ್ಪ ಜಾಸ್ತಿ ಹತ್ತಿರದಲ್ಲಿದೆ. ಔಟರ್ ರಿಂಗ್ ರೋಡ್ ದಾಟದ್ಮೇಲೆ ಇಲ್ಲೊಂದು ಸ್ವಲ್ಪ ಜಂಕ್ ಇದೆ ನೋಡಿ. ಸೊ ದಿಸ್ ಇಸ್, ಐ ಡೋಂಟ್ ನೋ ವಾಟ್ ಪಾರ್ಟ್ ಆಫ್ ತನ್ನಿಸಂದ್ರ ದಿಸ್ ಇಸ್. ಲೈಕ್ ಅರ್ಕಾವತಿ ಲೇಔಟ್ 18th ಬ್ಲಾಕ್ ಭೈರತಿ ಕಾನೆ ಅಂತ ಇದೆ. ಇಲ್ಲೆಲ್ಲ ನಿಮಗೆ ಮಲ್ಟಿಪಲ್ ಸೈಟ್ಸ್ ಎಲ್ಲ ಇದೆ. ಬಟ್ ಇಫ್ ಯು ಜಸ್ಟ್ ಅಬ್ಸರ್ವ್, ಲೆಟ್ಸ್ ಟಾಕ್ ಅಬೌಟ್ ದಿಸ್ ಓನ್ಲಿ, ಜಿಯೋಗ್ರಫಿಕಲಿ ಎಷ್ಟು ದೂರದಲ್ಲಿದೆ ಅಂತೇಳಿ. ಸೊ ನಮಗೆ ಔಟರ್ ರಿಂಗ್ ರೋಡ್ ಎಲ್ಲಿ ಬರುತ್ತೆ ಅಂತಂದರೆ ದಿಸ್ ಇಸ್ ಅನ್ ಔಟರ್ ರಿಂಗ್ ರೋಡ್. ಯಾವ ಜಂಕ್ಷನ್ ಅಂತ ನನಗೆ ಗೊತ್ತಿಲ್ಲ. ಇದು ಮೋಸ್ಟ್ಲಿ ಈ ಜಂಕ್ಷನ್ ಇಂದ ಮುಂದೆ ಹೋದರೆ ಓಕೆ ಯು ವಿಲ್ ಕ್ರಾಸ್ ದಿಸ್ ನಾಲಾ. ಓಕೆ, ದೆನ್ ಯು ಟೇಕ್ ಅ ರೈಟ್, ಯು ಹ್ಯಾವ್ ಅ ಟ್ರ್ಯಾಕ್. ಐ ಡೋಂಟ್ ನೋ, ಐ ಥಿಂಕ್ ಯು ಹ್ಯಾವ್ ಟು ಅಂಡರ್ ಪಾಸ್ ದಿಸ್. ಯು ನೀಡ್ ಟು ಅಂಡರ್ ಪಾಸ್ ದಿಸ್. ಯಾಕಂದರೆ ಬೇರೆ ಎಲ್ಲೂ ಮತ್ತೆ ದಾರಿ ಇಲ್ಲ ಇಲ್ಲೆಲ್ಲೂ ಹೋಗಲಿಕ್ಕೆ. ರೈಲ್ವೆ ಟ್ರ್ಯಾಕ್ ಬಂದಾಗ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಐ ಥಿಂಕ್ ಯು ನೀಡ್ ಟು ಕ್ರಾಸ್ ದಿಸ್ ಏರಿಯಾ ಆ್ಯಂಡ್ come here. Oh no, that's not at all a good idea. I think ಇದಕ್ಕೆ ಬೇರೆ ಜಾಗನೇ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಪ್ಲಾಂಟ್ ಇದೆ. ಗೋ ಆ್ಯಂಡ್ ವಿಸಿಟ್ ಮಾಡಿ. ಪರ್ಟಿಕ್ಯುಲರ್ ಆಗಿ ಈ ಸೈಟ್ ಏನಾದರೂ ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ, ಇಲ್ಲಿ ಒಂದು ರಾಜಕಾಲುವೆನೂ ಕೂಡ ಇದೆ. ಇದು ರಾಜಕಾಲುವೆನ ಹಳ್ಳಿನ ಏನು ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ಲೇಔಟ್ಗೆ ಈ ಪರ್ಟಿಕ್ಯುಲರ್ ಭಾಗಕ್ಕೆ ಇಲ್ಲಿ ಆಲ್ರೆಡಿ ಒಂದು ಸ್ಟೇ ಇದೆ, ಮನೆನೂ ಕಟ್ಟಿದ್ದಾರೆ, 4-5 ಮನೆನೂ ಕಟ್ಟಿದ್ದಾರೆ. ನೀವು ಅಲ್ಲಿ ಹೋದಾಗ ಅವ್ರು ಹೆಂಗೆ ಆಪರೇಟ್ ಮಾಡ್ತಾ ಇದ್ದಾರೆ ಆ ಏರಿಯಾಗೆ ರೀಚ್ ಆಗಲಿಕ್ಕೆ ಕೂಡ ಡಬಲ್ ಚೆಕ್ ಮಾಡಿ. ಓಕೆ, ಸೊ ಸುತ್ತಮುತ್ತ ವಿತಿನ್ 100 ಮೀಟ್ರಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಬೆಳೆದಿದೆ. ಬಟ್ ಈ ಒಂದು ಪ್ಲಾಂಟ್ ಇದೆ, ವಾಟ್ ಇಸ್ ಅ ಪ್ರಾಬ್ಲಮ್ಸು ಅದನ್ನೆಲ್ಲ ಹೋಗ್ಬಿಟ್ಟು ಮನೆ ಕಟ್ತಾ ಇದ್ದಾರೆ ಅಂತಂದರೆ ಯಾರು ಒಂದು ಜಾಗ ಇದೆ ಮನೆ ಕಟ್ತಾರೆ ಅಂದರೆ ಇದು 10-20 ಲಕ್ಷದ ಡೀಲ್ ಇರಲ್ಲ. 50-60 ಲಕ್ಷ. ಇಲ್ಲಿ ನೋಡಿ 2-3 ಫ್ಲೋರ್ ವಿಸಿಬಲ್ ಇದೆ. ಕೋಟಿಗಟ್ಟಲೆ ಹಾಕಿ ಮನೆ ಕಟ್ತಾ ಇದ್ದಾರೆ ಅಂದರೆ ಅವ್ರೇನು ತಲೆ ಕೆಟ್ಟಿರಲ್ಲ. ನನ್ನ ಪ್ರಕಾರ ನಿಮ್ಗೆ ಏನಾದರೂ ಇಲ್ಲಿ ಇಷ್ಟ ಆದರೆ ಇಲ್ಲಿ ನಿಮಗೆ ಕಮ್ಮಿ ರೇಟಿಗೆ ಸಿಗೋ ಚಾನ್ಸಸ್ 99% ಇದ್ದೇ ಇರುತ್ತೆ. ಬಟ್ ನೀವು ಅಲ್ಲಿ ಹೋಗಿ ಏನು ವಿಚಾರಿಸಬೇಕು, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ನೀವು ಈ ಯಾವುದೇ ಸೈಟ್ ಮಾಡಿದ್ರೆ ಈ ಇಬ್ಬರು ಮನೆ ಹತ್ರ ಹೋಗಿ ಮಾತಾಡಿ. ಸರ್, ಹೌ ಡು ಯು ಆರ್ ಸ್ಪೆಂಡಿಂಗ್, ವಾಟ್ ಇಸ್ ದ ಪ್ರಾಬ್ಲಮ್ ಆ ಥರ ಎಲ್ಲ ತಿಳ್ಕೊಂಡ್ಬಿಟ್ಟು. ಇಲ್ಲಿ ನೋಡಿ, ಯಾರು ವಿಲ್ಲಾ ಕಟ್ಟಿದ್ದಾನೆ. ಈ ವಿಲ್ಲಾ ಏನಲ್ಲ ಅಂದ್ರೆ ಒಂದು 2 ಕೋಟಿ ಖರ್ಚು ಮಾಡಿ ಕಟ್ಟಿರ್ತಾನೆ. ಪ್ರಿಟಿ ಮಚ್ ಸಿಂಪಲ್ ಆಗಿ ವಿಸಿಬಲ್ ಆಗಿದೆ. ಒಂದು 5,000-6,000 ಅಡಿ ಅಲ್ಲಿ ಜಾಗದಲ್ಲಿ ಕಟ್ಟಿದ್ದಾರೆ. ಐ ಆಮ್ ಸಾರಿ. ಇವರೆಲ್ಲ ಇಷ್ಟೆಲ್ಲ ಹೆಂಗೆ ಬದುಕ್ತಾ ಇದ್ದಾರೆ, ದೇರ್ ಮೈಟ್ ಬಿ ಸಮ್ ಸೊಲ್ಯೂಷನ್ ಟು ಇಟ್. ಓಕೆ, ಸೊ ಬಟ್ ಇಲ್ಲೆಲ್ಲ ನೀವು ಪ್ರೀಮಿಯಂ ಕೊಡೋ ಅವಶ್ಯಕತೆ ಇಲ್ಲ. ಬೇಸಿಕ್ ಪ್ರೈಸಲ್ಲಿ ಸಿಕ್ಕರೆ ತೊಗೋಬೇಕು. ಇನ್ನೆಲ್ಲ ಟೆಕ್ ಪಾರ್ಕ್ ಹಿಂದ್ಗಡೆನೇ ಇದೆ. ಇದು ಮಾನ್ಯತಾ ಟೆಕ್ ಪಾರ್ಕ್ ಅನ್ಕೊತೀನಿ. ಆ ಮಾನ್ಯತಾ ಟೆಕ್ ಪಾರ್ಕ್ ಪಕ್ಕದಲ್ಲೇ ಇದೆ. PG ಕಮರ್ಷಿಯಲ್ ಎಲ್ಲ ಮಾಡಲಿಕ್ಕೆ ಕಾಂಬಿನೇಷನ್ ಇಸ್ ರಿಯಲಿ ಗುಡ್. ಸೊ ಈ ಥರ ಎಲ್ಲ ನೋಡಿಕೊಂಡು ನೀವು ವಿಚಾರಿಸಬೇಕು. ಐ ಎಕ್ಸ್ಪ್ಲೈನ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್ ರೈಟ್ ಫ್ರಮ್ ಪಾಯಿಂಟ್ A to ಪಾಯಿಂಟ್ Z. ಇನ್ನೂ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಇಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್.